ತ್ವಂ ಪಠಸಿ, ನೀನು ಓದುತ್ತೀಯೇ. ಓದುತ್ತೀಯೇ ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಅಲ್ಲ, ನೀನು ಓದುತ್ತೀಯ ಅಂತ. ತ್ವಂ ಪಠಸಿ, ನೀನು ಓದುತ್ತೀಯ ಅಂತ ಅರ್ಥ. ತ್ವಂ ನಮಸಿ, ನೀನು ನಮಸ್ಕರಿಸುತ್ತೀಯೇ. ತ್ವಂ ವದಸಿ, ನೀನು ಹೇಳುತ್ತೀಯೇ. ತ್ವಂ ಪಶ್ಯಸಿ, ನೀನು ನೋಡುತ್ತೀಯೇ. ತ್ವಂ ಪೃಚ್ಛಸಿ, ನೀನು ಪ್ರಶ್ನಿಸುತ್ತೀಯೇ. ತ್ವಂ ಗಚ್ಚಸಿ, ನೀನು ಹೋಗುತ್ತೀಯೇ ಅಂದ್ರೆ ನೀನು ಹೋಗುತ್ತೀಯ ಅಂತ. ಇದು ಹೋಗುತ್ತೀಯೇ ಅಂದ್ರೆ ಇದು ಗ್ರಾಂಥಿಕ ಕನ್ನಡದಲ್ಲಿ ಇರುವಂತದ್ದು, ಅರ್ಥವನ್ನ ಗ್ರಾಂಥಿಕ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಕನ್ಫ್ಯೂಸ್ ಆಗಿ ಇದು ಪ್ರಶ್ನೆವಾಚಕ ಅಂತ ನಮ್ಗೆ ಅನ್ಸ್ಬಹುದು ಕೆಲವೊಂದು ಸಂದರ್ಭದಲ್ಲಿ, ಆದ್ರೆ ಪ್ರಶ್ನೆವಾಚಕ ಅಲ್ಲ ಇದು. ನೀನು ಹೋಗುತ್ತೀಯಾ, ನೀನು ಓದುತ್ತೀಯಾ, ಈ ತರ ಇದು. ನೀನು ನಮಸ್ಕರಿಸುತ್ತೀಯ ಅಂತ. ತ್ವಂ ಧಾವಸಿ, ತ್ವಂ ತಿಷ್ಠಸಿ, ತ್ವಂ ಅಟಸಿ, ತ್ವಂ ಕ್ರೀಡಸಿ, ತ್ವಂ ಖಾದಸಿ, ತ್ವಂ ಗಾಯಸಿ, ತ್ವಂ ಲಿಖಸಿ, ತ್ವಂ ನಯಸಿ, ತ್ವಂ ಪತಸಿ, ನೀನು ಬೀಳುತ್ತೀಯ. ಹೀಗೆ ಎಲ್ಲದಕ್ಕೂ ಕೂಡ ಕನ್ನಡದಲ್ಲಿ ಅರ್ಥ ಕೊಟ್ಟಿದ್ದಾರೆ. ಹೀಗಾಗಿ ಏಕವಚನದಲ್ಲಿ ಇರುವಂತಹ ವಾಕ್ಯಗಳು ಇದು. ಮಧ್ಯಮ ಪುರುಷದಲ್ಲಿ ಏಕವಚನದಲ್ಲಿ ಇರುವಂತಹ ವಾಕ್ಯಗಳು. ತ್ವಂ ಅಂತ ನಾವು ಏಕವಚನದಲ್ಲಿ ಬಳಸ್ತೀವಿ, ತ್ವಂ ಅಂತ. ಇನ್ನು ಕ್ರಿಯಾಪದದಲ್ಲಿ ಪಠಸಿ, ಲಿಖಸಿ, ಸಿ ಅಂತ ಯಾವುದೆಲ್ಲ ಕೊನೆಗೊಳ್ಳುತ್ತೋ ಕ್ರಿಯಾಪದ ಅದು ಮಧ್ಯಮ ಪುರುಷ ಏಕವಚನ ಅಂತ ನಾವಿಲ್ಲಿ ತಿಳ್ಕೋಬಹುದು. ಇನ್ನು ಮಧ್ಯಮ ಪುರುಷದ ಬಹುವಚನ. ಮಧ್ಯಮ ಪುರುಷದಲ್ಲಿ ಬಹುವಚನ ಇದೆ. ಯೂಯಂ ಅಂತ ಬಹುವಚನ. ಯೂಯಂ ಖಾದಥ, ನೀವು ತಿನ್ನುತ್ತೀರಿ. ಯೂಯಂ ಹಸಥ, ನೀವು ನಗುತ್ತೀರಿ. ಯೂಯಂ ಗಾಯಥ, ನೀವು ಹಾಡುತ್ತೀರಿ. ಹೀಗೆ ಯೂಯಂ ಲಿಖಥ, ನೀವು ಬರೆಯುತ್ತೀರಿ. ಯೂಯಂ ವಹಥ, ನೀವು ಹೊರುತ್ತೀರಿ. ಯೂಯಂ ಪಿಬಥ, ನೀವು ಕುಡಿಯುತ್ತೀರಿ. ಹೀಗೆ ಎಲ್ಲ ವಾಕ್ಯಗಳು ಕೂಡ ಬಹುವಚನದಲ್ಲಿ ಇದೆ. ಏಕವಚನ ಹಾಗೂ ಬಹುವಚನ. ದ್ವಿವಚನದ ವಾಕ್ಯಗಳನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಕೊಟ್ಟಿಲ್ಲ. ಬೇಕಿದ್ರೆ ನಾವು ಈಗ ಪ್ರೆಸೆಂಟೇಶನ್ ಅಲ್ಲಿ ನೋಡ್ಬೋದು. ಒಂದೇ ವಾಕ್ಯವನ್ನ ನಾವು ಮಧ್ಯಮ ಪುರುಷದ ಏಕವಚನ, ದ್ವಿವಚನ, ಬಹುವಚನದಲ್ಲಿ ಹೇಗೆ ಬಳಸ್ತೀವಿ. ತ್ವಂ ಪಠಸಿ, ನೀನು ಓದುತ್ತೀಯ. ಯುವಾಂ ಪಠತಃ, ನೀವಿಬ್ಬರು ಓದುತ್ತೀರಾ. ಯೂಯಂ ಪಠತ, ನೀವೆಲ್ಲರೂ ಓದುತ್ತೀರಾ ಅಂತ ಅರ್ಥ. ನೀವು ಓದುತ್ತೀರಾ ಅಂತ. ತ್ವಂ ಯುವಾಂ ಯೂಯಂ. ತ್ವಂ ಇದು ಏಕವಚನದಲ್ಲಿ, ಯುವಾಂ ದ್ವಿವಚನದಲ್ಲಿ, ಯೂಯಂ ಬಹುವಚನದಲ್ಲಿ. ಇದನ್ನ ನೆನ್ಪಿಟ್ಕೊಳ್ಳಿ. ಏಕವಚನ, ದ್ವಿವಚನ, ಬಹುವಚನ. ತ್ವಂ ಯುವಾಂ ಯೂಯಂ. ಅದಕ್ಕೆ ಸಮನಾಗಿ ಪಠಸಿ, ಪಠತಃ, ಪಠಥ. ಪಠತಃ ಅನ್ನೋಲ್ಲಿ ವಿಸರ್ಗ ಇಲ್ಲ, ಕೇವಲ ಪಠಥ ಅಂತ ಬರುತ್ತೆ. ಹಾಗೆ ತ್ವಂ ನಮಸಿ, ಯುವಾಂ ನಮಥಃ, ಯೂಯಂ ನಮಥ. ತ್ವಂ ವದಸಿ, ಯುವಾಂ ವದಥಃ, ಯೂಯಂ ವದಥ. ತ್ವಂ ಪಶ್ಯಸಿ, ಯುವಾಂ ಪಶ್ಯಥಃ, ಯೂಯಂ ಪಶ್ಯಥ. ತ್ವಂ ಪೃಚ್ಛಸಿ, ಯುವಾಂ ಪೃಚ್ಛಥಃ, ಯೂಯಂ ಪೃಚ್ಛಥ. ತ್ವಂ ಗಚ್ಚಸಿ, ಯುವಾಂ ಗಚ್ಚಥಃ, ಯೂಯಂ ಗಚ್ಚಥ. ಇದಿಷ್ಟು ಏಕವಚನ, ದ್ವಿವಚನ ಹಾಗೂ ಬಹುವಚನದಲ್ಲಿ ವಾಕ್ಯಗಳು ಇದೆ. ಇದು ಮಧ್ಯಮ ಪುರುಷಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಮುಂದಿನ ಉದಾಹರಣೆಗಳನ್ನು ನೋಡ್ತಾ ಹೋದ್ರೆ, ಗಮನಿಸ್ತಾ ಹೋದ್ರೆ, ಅಹಂ ಇಚ್ಛಾಮಿ ಅಂತ ಇದೆ ಪುಸ್ತಕದಲ್ಲಿ, ಪೇಜ್ ನಂಬರ್ 21. ಅಹಂ ಇಚ್ಛಾಮಿ. ಇದರ ಬಹುವಚನ ಏನಾಗುತ್ತೆ? ಅಹಂ ಇಚ್ಛಾಮಿ. ಬಹುವಚನದಲ್ಲಿ ಯಾರಾದ್ರೂ ಹೇಳ್ಬೋದಾ? ಬಹುವಚನ. ವಯಂ ಇಚ್ಛಾಮಃ. ವಯಂ ಇಚ್ಛಾಮಃ. ಅಹಂ ಇಚ್ಛಾಮಿ, ವಯಂ ಇಚ್ಛಾಮಃ. ಅಹಂ ನೃತ್ಯಾಮಿ, ನಾನು ನರ್ತಿಸುತ್ತೇನೆ. ಅಹಂ ಸ್ಮರಾಮಿ, ನಾನು ಸ್ಮರಿಸುತ್ತೇನೆ. ಅಹಂ ಜಿಘ್ರಾಮಿ, ನಾನು ಮೂಸಿ ನೋಡುತ್ತೇನೆ, ವಾಸನೆಯನ್ನ ನೋಡುತ್ತೇನೆ ಅಂತ. ಅಹಂ ವಸಾಮಿ, ನಾನು ವಾಸಿಸುತ್ತೇನೆ. ಅಹಂ ವದಾಮಿ, ನಾನು ಹೇಳುತ್ತೇನೆ. ಅಹಂ ಪೃಚ್ಛಾಮಿ, ನಾನು ಪ್ರಶ್ನಿಸುತ್ತೇನೆ. ಹೀಗೆ ಈ ಎಲ್ಲ ವಾಕ್ಯಗಳು ಕೂಡ ಏಕವಚನದಲ್ಲಿ ಇದೆ. ಉತ್ತಮ ಪುರುಷ ಏಕವಚನ. ಪ್ರೆಸೆಂಟೇಶನ್ ನೋಡ್ಬಹುದು ನೀವು, ಅದರಲ್ಲೂ ಕೂಡ ನಾನು ವಾಕ್ಯಗಳನ್ನ ಕೊಟ್ಟಿದ್ದೀನಿ. ಉತ್ತಮ ಪುರುಷ ಏಕವಚನ, ದ್ವಿವಚನ ಹಾಗೂ ಬಹುವಚನ, ಈ 3 ವಚನಗಳಲ್ಲೂ ಕೂಡ ವಾಕ್ಯಗಳು ಇದೆ ಪ್ರೆಸೆಂಟೇಶನ್ ಅಲ್ಲಿ.
ಅಹಂ ನೃತ್ಯಾಮಿ ಆವಾಂ ನೃತ್ಯಾವಹ ವಯಂ ನೃತ್ಯಾಮಃ. ಅಹಂ ಸ್ಮರಾಮಿ ಆವಾಂ ಸ್ಮರಾವಹ ವಯಂ ಸ್ಮರಾಮಃ. ಅಹಂ ಜಿಘ್ರಾಮಿ ಆವಾಂ ಜಿಘ್ರಾವಹ ವಯಂ ಜಿಘ್ರಾಮಃ. ಅಹಂ ವಸಾಮಿ ಆವಾಂ ವಸಾವಹ ವಯಂ ವಸಾಮಃ. ಅಹಂ ವದಾಮಿ ಆವಾಂ ವದಾವಹ ವಯಂ ವದಾಮಃ. ಅಹಂ ಪೃಚ್ಛಾಮಿ ಆವಾಂ ಪೃಚ್ಛಾವಹ ವಯಂ ಪೃಚ್ಛಾಮಃ. ಅಂದ್ರೆ ಇಲ್ಲಿಗೆ ಪುರುಷದಲ್ಲಿ ತ್ವಂ ಇದು ಇದನ್ನ ಈ ಶಬ್ದಗಳ ಉತ್ತಮ ಪುರುಷದಲ್ಲಿ ಅಹಂ ಆವಾಂ ವಯಂ ಈ ಶಬ್ದವನ್ನ ನಾವು ಬಳಸ್ತೀವಿ. ಅಹಂ ಅನ್ನೋದು ಏಕವಚನದಲ್ಲಿ, ಆವಾಂ ಅನ್ನೋದು ದ್ವಿವಚನದಲ್ಲಿ, ವಯಂ ಅನ್ನುವಂಥದ್ದು ಬಹುವಚನದಲ್ಲಿ. ಇನ್ನು ಕ್ರಿಯಾಪದಕ್ಕೆ ಬಂದಾಗ ಮೀ ವಹ ಮಹ. ಗಚ್ಚಾಮಿ ಅನ್ನೋದು ಏಕವಚನ, ಮೀ. ವಹ ಅಂದ್ರೆ ಅದು ದ್ವಿವಚನ, ಗಚ್ಚಾವಹ. ಇನ್ನು ಬಹುವಚನದಲ್ಲಿ ಗಚ್ಚಾಮಹ. ಮಹ ಅನ್ನೋದು ಬಹುವಚನ. ಮೀ ವಹ ಮಹ. ಹೇಗೆ ಮಧ್ಯಮ ಪುರುಷದಲ್ಲಿತ್ತೋ ಸೀಥಹ ಥ ಅಂತ, ಹಾಗೆ ಉತ್ತಮ ಪುರುಷದಲ್ಲಿ ಮೀ ವಹ ಮಹ ಅಂತ ಎಂಡ್ ಆಗುತ್ತೆ, ಕೊನೆಗೊಳ್ಳುವಂಥದ್ದು. ಆದ್ರಿಂದ ಅಹಂ ನೃತ್ಯಾಮಿ ಆವಾಂ ನೃತ್ಯಾವಹ ವಯಂ ನೃತ್ಯಾಮಹ. ಇದಿಷ್ಟು. ಇದು ಯಾರಿಗೂ ಕಠಿಣ ಅಂತ ಅನ್ಸಲ್ಲ ಅಂತ ಅನ್ಕೋತೀನಿ. ಇನ್ನು ಮುಂದೆ ಅಭ್ಯಾಸ ಅಂತ ಇದೆ. ನಾನು ಪ್ರೆಸೆಂಟೇಶನ್ ಅಲ್ಲೇ ಹೇಳ್ತಾ ಇದ್ದೀನಿ. ಅಭ್ಯಾಸದಲ್ಲಿ ಛಾತ್ರ ಅಂತ ಇದೆ. ಅದಕ್ಕೆ ನೀವು ಕ್ರಿಯಾಪದವನ್ನ ಜೋಡಿಸ್ಬೇಕು. ಯಾರು ಜೋಡಿಸ್ತೀರಿ? ಯಾರಾದ್ರೂ ಹೇಳ್ಬೋದಾ? ಕ್ರಿಯಾಪದ ಛಾತ್ರ. ಛಾತ್ರ ಗಚ್ಚತಿ. ಹಾ, ಛಾತ್ರ ಗಚ್ಚತಿ. ಯಾಕೆ ಗಚ್ಚತಿ? ಅದಕ್ಕೆ ರೀಸನ್ ಕೂಡ ನೀವು ಹೇಳ್ಬೇಕು. ಯಾಕೆ ಗಚ್ಚತಿ? ಛಾತ್ರ ಗಚ್ಚತಿ. ಗಚ್ಚತಿನೇ ಯಾಕೆ? ಗಚ್ಚಸಿ ಯಾಕಾಗಲ್ಲ? ಅಥವಾ ಗಚ್ಚಾಮಿ ಯಾಕಾಗಲ್ಲ? ಆ ರೀಸನ್ ಹೇಳ್ಬೇಕು. ಮಧ್ಯಮ ಪುರುಷ. ಅದು ಪ್ರಥಮ ಪುರುಷದಲ್ಲಿದೆ. ಹಾ, ಪ್ರಥಮ ಪುರುಷದಲ್ಲಿದೆ. ಗಚ್ಚತಿ ಅನ್ನೋದು ಪ್ರಥಮ ಪುರುಷದಲ್ಲಿದೆ. ಛಾತ್ರ ಅನ್ನೋದು ಏಕವಚನ. ಹಾ, ಛಾತ್ರ ಅನ್ನೋನು ಬೇರೆ ಯಾರು ಅಲ್ವಾ? ಮಧ್ಯಮ ಪುರುಷದಲ್ಲೂ ಇಲ್ಲ, ಉತ್ತಮ ಪುರುಷದಲ್ಲೂ ಇಲ್ಲ. ಈಸ್ ಅ ಥರ್ಡ್ ಪರ್ಸನ್. ಆದ್ರಿಂದ ಅಲ್ಲಿ ನಾವು ಪ್ರಥಮ ಪುರುಷದಲ್ಲಿ ವಾಕ್ಯವನ್ನ ಬಳಸಿದಾಗ ಛಾತ್ರ ಗಚ್ಚತಿ ಅಂತ ಆಯ್ತು. ಇನ್ನು ಪುತ್ರೌ ಅಂತ ಇದೆ. ಪುತ್ರೌ. ಪಠತೌ. ಪಠತಃ. ಹಾ, ಪುತ್ರೌ ಪಠತಃ. ಹಾ, ಪುತ್ರೌ ಪಠತಃ. ಕನ್ನಡದಲ್ಲಿ ಪುತ್ರೌ, ಪುತ್ರರಿಬ್ಬರು ಓದುತ್ತಿದ್ದಾರೆ. ಹಾ, ಓದುತ್ತಿದ್ದಾರೆ. ಸರಿ. ಪುತ್ರರಿಬ್ಬರು ಪುತ್ರೌ ಪಠತಃ. ಇನ್ನು ಬೇರೆ ಯಾರಾದ್ರೂ ಹೇಳಿ. ಮಾತರಃ. ಪಚತಿ. ಮಾತರಃ. ಮಾತಾ ಅಂದ್ರೆ ಪಚತಿ. ಮಾತಾ ಸಿಂಗ್ಯುಲರ್. ಮಾತರಃ ಪ್ಲೂರಲ್, ಬಹುವಚನದಲ್ಲಿದೆ. ಪಚಂತಿ. ಹಾ, ಮಾತರಃ ಪಚಂತಿ. ಮಾತರಃ ಪಚಂತಿ ಅಂತ ಆಗ್ಬೇಕು. ಮಾತರಃ ಅನ್ನೋದು ಬಹುವಚನದಲ್ಲಿದೆ, ಅದಕ್ಕಾಗಿ ಪಚಂತಿ ಅನ್ನೋದು ಕೂಡ ಬಹುವಚನದಲ್ಲಿದೆ. ಇದು ಯಾವ ಪುರುಷದಲ್ಲಿದೆ? ಈಗ ಮೊದಲಿನ 3 ಸೆಂಟೆನ್ಸ್ಗಳು ಯಾವ ಪುರುಷದಲ್ಲಿದೆ? ಗಚ್ಚತಿ, ಪಠತಃ, ಪಚಂತಿ. ಇದಿಷ್ಟು ಪ್ರಥಮ ಪುರುಷ. ಹಾ, ಪ್ರಥಮ ಪುರುಷದಲ್ಲಿದೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಇನ್ನು ತ್ವಂ ಅಂತ ಬಂತು. ಅವಾಗ ನೀವು ಏನನ್ನು ಬಳಸ್ತೀರಾ? ತ್ವಂ ಲಿಖಸಿ. ಹಾ, ತ್ವಂ ಲಿಖಸಿ ಅಂತ ನೀವು ಬಳಸ್ಬೇಕು. ತ್ವಂ ಲಿಖಸಿ. ನೀವು ಆನ್ಸರ್ ಅನ್ನ ಹೇಳಿದ ತಕ್ಷಣ ಆಡಿಯೋವನ್ನು ಮ್ಯೂಟ್ ಮಾಡಿ. ಭಾಗ್ಯಲಕ್ಷ್ಮಿ ಅಂತ ಹೆಸರಿದೆ, ಅವ್ರು ಹೇಳ್ಬೋದು. ಯುವಾಮ್ ಅಂತ ಇದೆ. ಯುವಾಮ್ 5ನೇ ಉದಾಹರಣೆ. ಯುವಾಮ್. ಖಾದ್ ಅಂತ ಇದೆ. ಯುವಾಮ್ ಅಂತ ಇದೆ, ಖಾದ್ ಅಂತ ಇದೆ. ಯಾರು ಹೇಳ್ತೀರ? ಖಾದತಿ. ಖಾದತ್. ಖಾದತಃ. ಖಾದತ. ಖಾದತಃ. ಖಾದತ. ಅದೇ 2-3 ಉತ್ತರ ಇದೆಯಲ್ಲ, ಯಾವ್ದು ಉತ್ತರ ಸರಿ ಅಂತ ಹೇಳಿ. ಖಾದತಃ. ಆಗತ್ತಲ್ಲ, ತಹ ಆಗಲ್ಲ ಅಂತ.
ತ್ವಂ ಯುವಾಂ ಅಲ್ವಾ ದ್ವಿವಚನದಲ್ಲಿದೆ. ಖಾದಸಿ ಖಾದಥಃ ಖಾದಥ ಅಲ್ವಾ, ಆದ್ರಿಂದ ಖಾದಥಃ ಅನ್ನೋದು ದ್ವಿವಚನದಲ್ಲಿ, ಯುವಾಂ ಖಾದಥಃ ಅಂತ ದ್ವಿವಚನದಲ್ಲಿ ಬಳಸ್ಬೇಕು. ಯೂಯಂ ಅಂತ ಇದೆ, ಯೂಯಂ ಯೂಯಂ ಪಿಬತಃ ಪಿಬಥ पिबत्य ಪಿಬತಃ ಯೂಯಂ ಪಿಬತಃ ಪಿಬತ पिबथ ಯೂಯಂ ಪಿಬಥ ಯೂಯಂ ಪಿಬಥ. ಓಕೆ, ಅಹಂ ಅಂತ ಇದೆ, ಅಹಂ ಹಸಾಮಿ ಹಾ ಹಸಾಮಿ ಹಸಾಮಿ. ಆವಾಂ ಗಾ ಅಂದ್ರೆ ಗಾಯತಿ ಅನ್ನೋದಕ್ಕೆ, ಆವಾಂ गायावः ಆಯತಃ ಆವಾಂ ಗಾಯಾವಹ ಆವಾಂ ಗಾಯಾವಹ. ಇನ್ನು ವಯಂ ಕ್ರೀಡಾಮಹ ವಯಂ ಕ್ರೀಡಾಮಹ. ಅಹಂ ಹಸಾಮಿ ಆವಾಂ ಗಾಯಾವಹ ವಯಂ ಕ್ರೀಡಾಮಹ. ಇನ್ನು ಇಲ್ಲಿ ಕ್ರಿಯಾಪದಗಳಿದೆ ಮುಂದಿನ ಉದಾಹರಣೆಗಳಲ್ಲಿ, ಆದರೆ ಅದಕ್ಕೆ ಸರಿಯಾದಂತಹ ಕರ್ತೃಪದ ಸಬ್ಜೆಕ್ಟ್ ಅನ್ನೋದು ಬೇಕು. ಪಠಸಿ ಅನ್ನೋದಕ್ಕೆ ಯಾವ ಸಬ್ಜೆಕ್ಟ್? ತ್ವಂ ತ್ವಂ. ಪಠಸಿ ಅಂತ ಕಂಡ್ಕೊಳ್ಳೆ, ತ್ವಂ ಪಠಸಿ. ಖಾದಾಮಿ ಅಹಂ ಖಾದಾಮಿ ಅಹಂ ಖಾದಾಮಿ ಖಾದಾಮಿ. ನೃತ್ಯತಿ, ಇದಕ್ಕೆ ಯಾವುದೇ ಕರ್ತೃಪದವನ್ನು ಕೂಡ ಬಳಸಬಹುದು. ಬಾಲಿಕಾ ನೃತ್ಯತಿ, ಬಾಲಕಃ ನೃತ್ಯತಿ, ಛಾತ್ರಃ ನೃತ್ಯತಿ, ಸಹ ನೃತ್ಯತಿ, ಯಾವುದೇ ಬೇಕಾದ್ರೂ ಬಳಸಬಹುದು. ಯಾಕಂದ್ರೆ ಇದು ಪ್ರಥಮ ಪುರುಷ ಆಗಿರೋದ್ರಿಂದ. ತ್ವಂ ಯುವಾಂ ಯೂಯಂ ಅಹಂ ಆವಾಂ ವಯಂ ಈ ಶಬ್ದಗಳನ್ನ ಬಿಟ್ಟು ಬೇರೆ ಯಾವುದೆಲ್ಲ ಶಬ್ದಗಳನ್ನು ಕೂಡ ನಾವು ಪ್ರಥಮ ಪುರುಷದಲ್ಲಿ ಬಳಸಬಹುದು. ಇನ್ನು ಅಟಾಮಹ ಅಂತ ಇದೆ, ಅಟಾಮಹ ವಯಂ ವಯಂ ಅಟಾಮಹ ವಯಂ ಅಟಾಮಹ, ಕರೆಕ್ಟ್, ವಯಂ ಅಟಾಮಹ. ಇನ್ನು ಗಚ್ಚಥಃ, ಗಚ್ಚಸಿ ಗಚ್ಚಥಃ. युवां ತ್ವಂ ಯುವಾಂ ಮಧ್ಯಮ ಪುರುಷದ ದ್ವಿವಚನ, ತ್ವಂ ಅಲ್ಲ ಯುವಾಂ, ಯುವಾಂ ಗಚ್ಚಥಃ. ಇನ್ನು ಪಿಬಾವಹ, ಆವಾಂ ಪಿಬಾವಹ ಆವಾಂ ಪಿಬಾವಹ. ಇನ್ನು ಲಿಖಸಿ ಲಿಖತಃ, ಇದು ಪ್ರಥಮ ಪುರುಷದ ದ್ವಿವಚನ. ಲಿಖತಿ ಲಿಖತಃ ಪ್ರಥಮ ಪುರುಷದ ದ್ವಿವಚನ, ಆದ್ರಿಂದ ಬಾಲಕೌ ಲಿಖತಃ, ಛಾತ್ರೌ ಲಿಖತಃ ಯಾವ್ದು ಬೇಕಾದ್ರೂ ಆಗ್ಬೋದು, ಪ್ರಥಮ ಪುರುಷ ಆಗಿರೋದ್ರಿಂದ. ಧಾವಂತಿ ತೇ ಧಾವಂತಿ ಆ? ತೇ ಧಾವಂತಿ ತೇ ಧಾವಂತಿ. Right. ಪಶ್ಯಥ, ಜನಕಃ ಪಶ್ಯತ यूयं पश्यत ಯೂಯಂ ಯೂಯಂ ಪಶ್ಯಥ, ಯೂಯಂ ಪಶ್ಯಥ. ರೈಟ್, ಸರಿ. ನೀವು ಆಡಿಯೋ ಆಫ್ ಮಾಡಿ. ಇದು ಅಭ್ಯಾಸ. ಯಾಕೆಂದ್ರೆ ಇಲ್ಲಿ ನಿಮ್ಗೆ ನನಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಥವಾ ಆಗಿಲ್ಲ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಇಲ್ಲಿ ಯಾವುದೇ ಆನ್ಸರ್ ಕೂಡ ತಪ್ಪಾಗಬಾರದು, ಅದು ನನ್ನ ಅಭಿಪ್ರಾಯ. ಅಥವಾ ನಿಮ್ಗೆ ಇನ್ನೂ ಕಾನ್ಸೆಪ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ, ಅಥವಾ ನಿಮ್ಗೆ ಇದು ನೆನಪಿಗೆ ಬರಬೇಕು ಕೂಡ ಇರ್ಬೋದು, ಆರ್ಡರ್ ಕೂಡ ನೆನಪಿಲ್ದೆ ಇರ್ಬೋದು. ಉದಾಹರಣೆಗೆ ಪಠಸಿ ಆದ ನಂತರ ದ್ವಿವಚನದಲ್ಲಿ ಪಠತಃ, ಬಹುವಚನದಲ್ಲಿ ಪಠತ, ಈ ಆರ್ಡರ್ ಕೂಡ ನೆನಪು ಇಲ್ಲದೆ ಇರಬಹುದು. ಅದನ್ನ ನೀವು ಆರ್ಡರ್ ಅನ್ನ ನೆನ್ಪಿಟ್ಕೋಬೇಕು. ಪಠತಿ ಪಠತಃ ಪಠಂತಿ, ಪಠಸಿ ಪಠತಃ ಪಠಥ, ಪಠಾಮಿ ಪಠಾವಹ ಪಠಾಮಹ, ಈ ಆರ್ಡರ್ ಅನ್ನ ನೆನ್ಪಿಟ್ಕೊಳ್ಳೇಬೇಕು. ಹಾಗಾಗಿ ಮಧ್ಯಮ ಪುರುಷದಲ್ಲಿ ತ್ವಂ ಯುವಾಂ ಯೂಯಂ, ಉತ್ತಮ ಪುರುಷದಲ್ಲಿ ಅಹಂ ಆವಾಂ ವಯಂ. ಇದು ಸಿಮಿಲರ್ ಆಗಿ ಮೂರಕ್ಕೂ ಏಕವಚನ ದ್ವಿವಚನ ಬಹುವಚನದಲ್ಲಿ ಬರುವಂತದ್ದು. ಇದಿಷ್ಟು ಗೊತ್ತಾದ್ರೆ ನಾನು ಮುಂದೆ ಹೋಗ್ತೀನಿ. ಹೋಗ್ಬೋದಾ? ಸರ್ ಸೇಮ್ ಇನ್ನೊಂದ್ ಸ್ವಲ್ಪ ರಿಪೀಟ್ ಮಾಡಿ ಸರ್. ಈಗ ಏನು ಹೇಳಿ? ಜಸ್ಟ್ ಹೇಳಿದ್ರಲ್ಲ, ಸ್ವಲ್ಪ ರಿಪೀಟ್ ಮಾಡಿ ಸರ್. ಅದು ಬಹುವಚನ ಏಕವಚನ ಹೇಳ್ತೀನಿ. ಇವಾಗ ನಿಮ್ಗೆ ಪ್ರೆಸೆಂಟೇಶನ್ ಅಲ್ಲಿ ಕಾಣಿಸ್ತಾ ಇದೆ ಪಠ್ ಅನ್ನುವಂತಹ ಧಾತು. ಪಠ ಧಾತು ಅದರ ಪ್ರಥಮ ಪುರುಷ, ಮಧ್ಯಮ ಪುರುಷ ಹಾಗೂ ಉತ್ತಮ ಪುರುಷ, ಈ ಮೂರು ಪುರುಷಗಳಲ್ಲಿ ಹೇಗೆ ವಾಕ್ಯಗಳಾಗುತ್ತೆ ಅನ್ನೋದನ್ನ ನೋಡೋಣ. ಬಾಲಕಃ ಪಠತಿ, ಬಾಲಿಕಾ ಪಠತಿ, ಸಹ ಪಠತಿ, ಸಾ ಪಠತಿ, ಯಾವುದು ಕೂಡ ಆಗ್ಬಹುದು. ಯಾಕೆಂದ್ರೆ ಅದು ಪ್ರಥಮ ಪುರುಷದಲ್ಲಿದೆ, ಥರ್ಡ್ ಪರ್ಸನ್.
ಇನ್ನು ಬಾಲಕೌ ಪಠತಃ, ಬಾಲಿಕೆ ಪಠತಃ, ತೌ ಪಠತಃ, ತೇ ಪಠತಃ, ಇದು ದ್ವಿವಚನ. ನಿಮಗೆ ದ್ವಿವಚನದ ಬಗ್ಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡೋ ಅಗತ್ಯ ಇಲ್ಲ. ಇನ್ನು ಬಹುವಚನದಲ್ಲಿ ಬಾಲಕಾಹ ಪಠಂತಿ, ಬಾಲಿಕಾಹ ಪಠಂತಿ, ತೇ ಪಠಂತಿ, ತಾಹ ಪಠಂತಿ, ಹೀಗೆ ವಾಕ್ಯಗಳನ್ನ ಮಾಡ್ಬೋದು. ಇನ್ನು ಮಧ್ಯಮ ಪುರುಷಕ್ಕೆ ಬಂದಾಗ ತ್ವಂ ಪಠಸಿ, ಯುವಾಂ ಪಠತಃ, ಯೂಯಂ ಪಠತ. ನೋಡಿ, ಇಲ್ಲಿ ಬೇರೆ ಯಾವುದೇ ಆಪ್ಷನ್ ಇಲ್ಲ. ತ್ವಂ ಅನ್ನೋದನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ತ್ವಂ ಪಠಸಿ, ಯುವಾಂ ಪಠತಃ, ಯೂಯಂ ಪಠತ, ಇದಿಷ್ಟೇ. ಇದು ಕ್ರಿಯಾಪದಗಳು ಚೇಂಜ್ ಆಗ್ತಾ ಹೋಗುತ್ತೆ ಬಿಟ್ರೆ ಇದರ ಕರ್ತೃಪದ ಏನಿದೆಯೋ, ಸಬ್ಜೆಕ್ಟ್ ಏನಿದೆಯೋ ಅದು ಚೇಂಜ್ ಆಗಲ್ಲ. ತ್ವಂ ಅನ್ನೋದು ಅದೇ ಶಬ್ದವನ್ನೇ ಬಳಸಬೇಕು. ತ್ವಂ ಗಚ್ಚಸಿ, ತ್ವಂ ನಮಸಿ, ತ್ವಂ ಕ್ರೀಡಸಿ, ಹೀಗೆ ಅದೇ ಕ್ರಿಯಾಪದಗಳ ವ್ಯತ್ಯಾಸ ಬೇರೆ ಬೇರೆ ಆಗ್ತಾ ಹೋಗ್ಬೋದು. ಆದ್ರೆ ನಾಮಪದ ಕರ್ತೃಪದ ಏನಿದೆಯೋ ಅದು ತ್ವಂ ಅನ್ನೋದೇ ಇರುತ್ತೆ. ಹಾಗೆ ಯುವಾಂ ಅಲ್ಲೂ ಕೂಡ ಯೂಯಂ ಅದು ಕೂಡ ಸೇಮ್. ತ್ವಂ ಯುವಾಂ ಯೂಯಂ, ಪಠಸಿ ಪಠತಃ ಪಠಥ. ಇನ್ನು ಉತ್ತಮ ಪುರುಷದಲ್ಲಿ ಅಹಂ ಪಠಾಮಿ, ಆವಾಂ ಪಠಾವಹ, ವಯಂ ಪಠಾಮಹ, ಇದು ಕೂಡ ಹಾಗೆ. ಇದರ ಕ್ರಿಯಾಪದದಲ್ಲಿ ನಾವು ವ್ಯತ್ಯಾಸವನ್ನ ಕಾಣಬಹುದು. ಆದರೆ ಕರ್ತೃಪದ, ನಾಮಪದ ಅಥವಾ ನಾಮಪದ ಅಂತಾನೆ ತಗೊಳ್ಳಿ, ಕರ್ತೃಪದದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಹಂ ಪಠಾಮಿ, ಅಹಂ ಗಚ್ಚಾಮಿ, ಅಹಂ ಲಿಖಾಮಿ, ಹೀಗೆ ಕ್ರಿಯಾಪದ ಬೇರೆ ಬೇರೆ ಬಳಸ್ತಾ ಹೋಗ್ಬೋದು. ಆದ್ರೆ ಕರ್ತೃಪದ ಅಹಂ ಅನ್ನೋದು ಅಹಂ ಆಗೇ ಇರುತ್ತೆ. ಆವಾಂ ಪಠಾವಹ, ಆವಾಂ ಗಚ್ಚಾವಹ, ಆವಾಂ ಗಾಯಾವಹ, ಹೀಗೆ. ವಯಂ ಪಠಾಮಹ, ವಯಂ ಲಿಖಾಮಹ, ವಯಂ ಗಚ್ಚಾಮಹ, ಹೀಗೆ. ಮಧ್ಯಮ ಪುರುಷ ಹಾಗೂ ಉತ್ತಮ ಪುರುಷವು ತುಂಬಾ ಈಸಿ. ಇದರಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲ ಹಾಗೂ ಚೇಂಜಸ್ ಕೇವಲ ಕ್ರಿಯಾಪದದಲ್ಲಿ ಮಾತ್ರ ಆಗುತ್ತೆ. ಇನ್ನು ಪ್ರಥಮ ಪುರುಷದಲ್ಲಿ ಮಾತ್ರ ಕರ್ತೃಪದವನ್ನು ನೀವು ತ್ವಂ ಮತ್ತು ಅಹಂ ಇದು ಎರಡು ಶಬ್ದಗಳನ್ನ ಬಿಟ್ಟು ಯಾವ ಶಬ್ದಗಳನ್ನ ಬಳಸಿದ್ರು ಕೂಡ ಅದು ಪ್ರಥಮ ಪುರುಷದಲ್ಲಿ ನೀವು ವಾಕ್ಯ ಇರುತ್ತೆ. ಬಾಲಕಃ, ಬಾಲಿಕಾ, ಛಾತ್ರಃ, ವೈದ್ಯಃ, ಪುರುಷಃ, ಮಹಿಳಾ, ಯಾವ ಶಬ್ದವನ್ನು ತಗೊಂಡ್ರು ಕೂಡ ಪಠತಿ, ಪಠತಃ, ಪಠಂತಿ, ಏಕವಚನ, ದ್ವಿವಚನ, ಬಹುವಚನ, ಹೀಗೆ ಇರುವಂತದ್ದು. ಇದಿಷ್ಟು ಇದು ಬೇಸಿಕ್ ರೂಲ್ ಅಂತ ನಾವೇನ್ ಹೇಳ್ತೀವಿ, ಸಂಸ್ಕೃತ ಗ್ರಾಮರ್ ರೂಲ್ ಅಂತ ಏನ್ ಹೇಳ್ತೀವಿ ಅದು. ಇದರ ಮೇಲೆ ಸಂಪೂರ್ಣ ವಾಕ್ಯಗಳ ಸಿಸ್ಟಮ್, ಸೆಂಟೆನ್ಸ್ ಸಿಸ್ಟಮ್ ಏನಿದೆ ಅದೆಲ್ಲವೂ ಕೂಡ ಇದರ ಮೇಲೆ ಇರೋದ್ರಿಂದ ಈ ಬೇಸಿಕ್ ರೂಲ್ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್. ಇದರ ಮೇಲೆ ನಾವು ವಾಕ್ಯಗಳನ್ನ ಮಾಡ್ತಾ ಹೋಗ್ತೀವಿ. ಕರ್ಮಪದ ಬರುತ್ತೆ, ಇನ್ನು ಬೇರೆ ಬೇರೆ ವಿಭಕ್ತಿಗಳಲ್ಲಿ ವಾಕ್ಯಗಳು ಬರ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ನಿಂತಿರೋದು ಈ ಒಂದು ಬೇಸಿಕ್ ಮೇಲೆ. ಆದ್ರಿಂದ ಇದು ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಯಾರಿಗಾದ್ರೂ ಡೌಟ್ ಇದೆಯಾ, ಏನಾದ್ರೂ ಕೇಳ್ಬೇಕು ಅಂತಿದ್ರೆ ಕೇಳಿ, ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಸರ್, ಪಠತಃ ಪಠತಃ ಅದು ತ ಮತ್ತೆ ದೊಡ್ಡ ತ ಈ ಪರ್ಟಿಕ್ಯುಲರ್ ಯಾಕೆ ಯೂಸ್ ಮಾಡಿರೋದು ಸರ್? ಅದು ನೋಡಿ, ಪ್ರಥಮ ಪುರುಷದ ದ್ವಿವಚನದಲ್ಲಿ ಪಠತಃ ಅಂತ ಇದೆ. ಅದು ಅಲ್ಲಿ ಅಲ್ಪ ಪ್ರಾಣ, ಅದು ಪಠತಃ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ಅದು ಪ್ರಥಮ ಪುರುಷದ ದ್ವಿವಚನ. ಇನ್ನು ಮಧ್ಯಮ ಪುರುಷದ ದ್ವಿವಚನದಲ್ಲಿ ಪಠತಃ ಅನ್ನುವಲ್ಲಿ ಮಹಾಪ್ರಾಣ ಥ ಇದೆ, ಅದು ದ್ವಿವಚನ ಮಧ್ಯಮ ಪುರುಷದಲ್ಲಿ. ಇನ್ನು ಮಧ್ಯಮ ಪುರುಷದಲ್ಲಿ ಬಹುವಚನದಲ್ಲಿ ಪಠಥ ಅಂತ ಇದೆ, ಅದು ಕೂಡ ಬಹುವಚನದಲ್ಲಿ ಇದೆ. ಅಲ್ಲಿ ವಿಸರ್ಗ ಇಲ್ಲ, ಕೇವಲ ವಿಸರ್ಗದಲ್ಲಿ ವ್ಯತ್ಯಾಸ ಇದೆ ಅಷ್ಟೇ. ಇದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಇದಿಷ್ಟು ಗೊತ್ತಾಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದೆ ಹೋಗ್ಬೋದಾ? ಹಲೋ. ಇನ್ನು ಪೇಜ್ ನಂಬರ್ 23 ಅಲ್ಲಿ ಪುಸ್ತಕದಲ್ಲಿ ಪೇಜ್ ನಂಬರ್ 23 ಅಲ್ಲಿ ಡಿಸ್ಟರ್ಬೆನ್ಸ್ ಇದೆಯಲ್ವಾ? ಮಂಜುನಾಥ್, ಪ್ಲೀಸ್ ಆಡಿಯೋ ಮ್ಯೂಟ್ ಮಾಡಿ. ಮಂಜುನಾಥ್ ಅವರೇ, ಪೇಜ್ ನಂಬರ್ 23 ಅಲ್ಲಿ ಅಭ್ಯಾಸ ಅಂತ ಇದೆ. ಇಲ್ಲಿ ನಾನು ಈಗ ಹೇಳಿರುವಂತಹ ವಿಷಯವನ್ನೇ ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಅದನ್ನ ನೀವು ಓದಿ ಅರ್ಥೈಸ್ಕೊಳ್ಳಿ. ಅದರಲ್ಲಿ ಮತ್ತೇನು ಇಲ್ಲ, ನಾನು ಈಗ ಹೇಳಿರುವಂತಹ ವಿಷಯ ಇಲ್ಲಿ ಏನು ಪೇಜ್ ನಂಬರ್ 23 ಅಲ್ಲಿ ಕೊಟ್ಟಿದ್ದಾರೋ ಅದನ್ನ ನಾನು ನಿಮಗೆ ಪ್ರೆಸೆಂಟೇಶನ್ ಮೂಲಕ ತೋರಿಸಿದ್ದೀನಿ. ಇನ್ನು ಪೇಜ್ ನಂಬರ್ 24 ಅಲ್ಲೂ ಕೂಡ ಅದೇ ವಿಷಯ ಇರುವಂತದ್ದು. ಪೇಜ್ ನಂಬರ್ 24 ಅಲ್ಲಿ ನೋಡಿ, ಪಠತಿ, ಪಠತಃ, ಪಠಂತಿ, ಪಠಸಿ, ಪಠತಃ, ಪಠಥ, ಪಠಾಮಿ, ಪಠಾವಹ, ಪಠಾಮಹ. ಇದನ್ನ ನೀವು ಕಂಠಪಾಠ ಮಾಡ್ತಿರೋ, ಇದನ್ನ ನೆನ್ಪಿಟ್ಕೊಳ್ತಿರೋ ಗೊತ್ತಿಲ್ಲ ನಂಗೆ.
ಇದನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ನೆನಪಿಲ್ಲ ಅಂದ್ರೆ ಕಂಠಪಾಠ ಮಾಡ್ಲೇಬೇಕು, ಅನಿವಾರ್ಯ ಇದು. ಇನ್ನು ಯುಷ್ಮ ಶಬ್ದವನ್ನು ಬಳಸಿದಾಗ ಮಾತ್ರ ಮಧ್ಯಮ ಪುರುಷವನ್ನ ಬಳಸಬೇಕು. ಯುಷ್ಮತ್ ಶಬ್ದ ಅಂದ್ರೆ ಯಾವುದು? ತ್ವಂ ಯುವಾಂ ಯೂಯಂ, ಇದು ಯುಷ್ಮತ್ ಶಬ್ದ. ಇನ್ನು ಅಸ್ಮತ್ ಶಬ್ದವನ್ನ ಬಳಸಿದಾಗ ಮಾತ್ರ ಉತ್ತಮ ಪುರುಷವನ್ನ ಬಳಸಬೇಕು. ಅಂದ್ರೆ ಅಹಂ ಆವಾಂ ವಯಂ, ಇದು ಅಸ್ಮತ್ ಶಬ್ದ. ಮಿಕ್ಕ ಎಲ್ಲ ಕಡೆಗಳಲ್ಲಿಯೂ ಕೂಡ ಪ್ರಥಮ ಪುರುಷ ಬರುತ್ತದೆ. ಇದು ನಾನು ಈಗಾಗಲೇ ಹೇಳಿದ್ದೀನಿ. ಇನ್ನು ಸಂಸ್ಕೃತದಲ್ಲಿ ಕ್ರಿಯಾಪದಕ್ಕೆ ಲಿಂಗಭೇದವಿಲ್ಲ. ಇದು ಹಿಂದಿನ ಇದು ಕಂಠಪಾಠಕ್ಕಾಗಿ ಇರುವಂತದ್ದು. ಇನ್ನು ಸಂಯುಕ್ತಾಕ್ಷರಗಳು ಅಂತ ಇದೆ. ಸಂಯುಕ್ತಾಕ್ಷರಗಳು ಅಂದ್ರೆ ಏನು? ಎರಡು ವ್ಯಂಜನಗಳು ಸೇರಿದಾಗ ಉಂಟಾಗುವಂಥದ್ದು ಸಂಯುಕ್ತಾಕ್ಷರ. ಇಲ್ಲಿ ಇದು ಬರವಣಿಗೆಗೆ ಸಂಬಂಧಪಟ್ಟಂತಹ ವಿಷಯ. ಆದ್ರಿಂದ ಇಲ್ಲಿ ನೋಡಿ, ಕೆಲವೊಂದು ಕಡೆ ದೇವನಾಗರಿ ಲಿಪಿ ಗೊತ್ತಿದ್ದವರಿಗೆ ಅಥವಾ ಹಿಂದಿ ಬರವಣಿಗೆ ಅಂದ್ರೆ ದೇವನಾಗರಿ ಲಿಪಿ ಬರವಣಿಗೆ ಗೊತ್ತಿದ್ದವರಿಗೆ ಏನು ತೊಂದರೆ ಇಲ್ಲ. ಜ್ಞಾಶ್ಚ ಕ್ಯ ವ್ಯ ङ ಈ ಎಲ್ಲ ಶಬ್ದಗಳನ್ನ ನಾವು ಮೊದಲನೇ ಲೈನ್ ಅಲ್ಲಿ ನೋಡ್ತಾ ಇದ್ದೀವಿ. ಪ್ರೆಸೆಂಟೇಷನ್ ಅಲ್ಲಿ ನಾನು ಹೇಳ್ತಿರೋದು. ಇಲ್ಲಿ ಕನ್ನಡದ ಬರವಣಿಗೆಗೂ ಹಾಗೂ ಸಂಸ್ಕೃತಕ್ಕೂ ವ್ಯತ್ಯಾಸ ಇದೆ. ಜ್ಞ ಅಂತ ಬರಿತೀವಿ. ಕನ್ನಡದಲ್ಲಾದ್ರೆ ಗ ಸಂಪೂರ್ಣ ಬರೆದು ನಂತರ ಕೆಳಗಡೆ ನಕಾರದ ಒತ್ತನ್ನ ಕೊಡ್ತೀವಿ. ಆದ್ರೆ ಸಂಸ್ಕೃತದಲ್ಲಿ ಇಲ್ಲಿ ಜ್ಞ ಅನ್ನುವಲ್ಲಿ ಗಕಾರವನ್ನ ಅರ್ಧ ಬರೆದು ನಕಾರವನ್ನ ಸಂಪೂರ್ಣ ಬರಿತೀವಿ ಅಂತ ನಾವು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಅದು ಕೆಲವೊಂದಿಷ್ಟು ಏನ್ ಹೇಳ್ತೀವಿ ಫಾಂಟ್ಗಳ ವ್ಯತ್ಯಾಸ ಇರೋದ್ರಿಂದ ಕೆಲವೊಂದ್ ಕಡೆ ಗಕಾರ ಸಂಪೂರ್ಣ ಬರುತ್ತೆ, ಕೆಲವೊಂದ್ ಕಡೆ ನಕಾರ ಸಂಪೂರ್ಣ ಬರುತ್ತೆ. ಇದು ಫಾಂಟ್ ವ್ಯತ್ಯಾಸ ಆಗಿರೋದ್ರಿಂದ ಬರವಣಿಗೆಯಲ್ಲೂ ಕೂಡ ವ್ಯತ್ಯಾಸ ಆಗ್ಬಹುದು. ಹಾಗೆ ಚ ಅನ್ನೋದನ್ನ ನೋಡ್ಬೋದು, ಕ್ಯ ಅನ್ನೋದನ್ನ ನೋಡ್ಬೋದು, ವ್ಯ ಅನ್ನೋದನ್ನ ನೋಡ್ಬೋದು. ಇಲ್ಲೆಲ್ಲವೂ ಎಲ್ಲ ಕಡೆಗಳಲ್ಲೂ ಕೂಡ ವ್ಯತ್ಯಾಸಗಳು ಇದೆ ಸ್ವಲ್ಪ. ಅದೇನು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಕ್ರ ಅಂತ ಬರೆಯೋದು ಹೇಗೆ, ಕ್ತ ಅಂತ, ಟ್ರ ಅನ್ನೋದು ಬರೆಯೋದು ಹೇಗೆ ಅಂತ. ಇಲ್ಲಿ ಟ್ರ ಅನ್ನುವಲ್ಲಿ ವ್ರ ಅನ್ನೋದಕ್ಕೂ ಬರೆಯೋದಕ್ಕೂ ಟ್ರ ಬರೆಯೋದಕ್ಕೂ ವ್ಯತ್ಯಾಸ ಇದೆ. ವ್ರ ಬರೆದಾಗ ಒಂದು ಸಿಂಗಲ್ ಲೈನ್ ಅನ್ನ ಎಳಿತೀವಿ ಕೆಳಗಡೆ, ಆದ್ರೆ ಟ್ರ ಬರೆದಾಗ 2 ಲೈನ್ ಅನ್ನ ಕೆಳಗಡೆ ಎಳಿತೀವಿ, ಅದು ಟ್ರ ಅಂತ ಆಗುತ್ತೆ. ಹೀಗೆ ಈ ಎಲ್ಲ ವ್ಯತ್ಯಾಸಗಳನ್ನ ಸ್ವಲ್ಪ ಗಮನಿಸ್ಬೇಕು ಅಷ್ಟೇ. ಇನ್ನು ಕ್ಷ ಬರೆಯೋದು ಹೇಗೆ? ಕ ಮತ್ತು ಶ ಇದೆರಡು ಸೇರಿದಾಗ ಕ್ಷ ಅಂತ ಆಗುವಂಥದ್ದು. ಆದ್ರಿಂದ ದ್ಯ ಅಂತ ಬರೆಯೋದು ಹೇಗೆ? ದ್ ಪ್ಲಸ್ ಯ ಇದೆರಡು ಸೇರಿದಾಗ ದ್ಯ ಆಗುತ್ತೆ. ಇನ್ನು ಜ್ಞ, ಜ ಪ್ಲಸ್ ಜ್ಞ ಇದೆರಡು ಸೇರಿದಾಗ ಜ್ಞ ಆಗುವಂಥದ್ದು. ಶ್ ಪ್ಲಸ್ ರ ಇದೆರಡು ಸೇರಿದಾಗ ಶ್ರ ಆಗುತ್ತೆ. ಇನ್ನು ತ ಪ್ಲಸ್ ರ ಇದೆರಡು ಸೇರಿದಾಗ ತ್ರ ಆಗುತ್ತೆ. ಇನ್ನು ಕನ್ನಡದಲ್ಲಿ ಕ್ಷ ಜ್ಞ ತ್ರ ಇದೆಲ್ಲ ಕ್ಷ ಜ್ಞ ಈ 2 ಶಬ್ದಗಳು ವರ್ಣಮಾಲೆಯಲ್ಲಿ ಇದೆ. ಆದರೆ ಸಂಸ್ಕೃತದ ವರ್ಣಮಾಲೆಯಲ್ಲಿ ಕ್ಷ ಮತ್ತು ಜ್ಞ ಈ 2 ವರ್ಣಗಳು ವರ್ಣಮಾಲೆಯಲ್ಲಿ ಇಲ್ಲ. ಯಾಕೆಂದ್ರೆ ಇದು ಕ ಮತ್ತು ಶದಿಂದ ಕ್ಷ ಆಗುವಂಥದ್ದು, ಜ ಮತ್ತು ಜ್ಞದಿಂದ ಜ್ಞ ಆಗುವಂಥದ್ದು. ಆದ್ರಿಂದ ಇದನ್ನ ಪ್ರತ್ಯೇಕ ವರ್ಣ ಅಂತ ಸಂಸ್ಕೃತದಲ್ಲಿ ಪರಿಗಣನೆ ಮಾಡೋದು. ಇನ್ನು ಕ್ಯಾ, ಗ್ಯ, ಬ್ದ, ಶ್ಪ, ಶ್ವ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂದ್ರೆ ಮೇಲ್ಗಡೆ ಎಳೆಯುವಂತ ಲೈನ್ ಏನಿದೆ, ಒಂದು ಗೆರೆ ಏನಿದೆ, ಅದು ಕ್ಯಾ ಅನ್ನುವಲ್ಲಿ ಪೂರ್ತಿ ಗೆರೆಯನ್ನು ನಾವು ಎಳಿತೀವಿ, ಗ್ಯ ಅನ್ನುವಲ್ಲೂ ಕೂಡ ಎಳಿತೀವಿ. ಬ್ದ ಅನ್ನುವಲ್ಲಿ ಶಬ್ದ ಅಂತ ಇದ್ರೆ ಅಲ್ಲಿ ಬಕಾರದ ಮೇಲ್ಗಡೆ ಬಕಾರಕ್ಕೆ ಯಾವುದೇ ರೀತಿಯಾದಂತಹ ಟಚ್ ಆಗಿಲ್ಲ. ಬಕಾರ ಅನ್ನೋದು ಮೇಲಿನ ಗೆರೆಗೆ ಟಚ್ ಆಗಬಾರ್ದು ಅಂತ ಅದು ನಿಯಮ ಅಂತ ಅಲ್ಲ, ಅದು ಒಂದು ಬರವಣಿಗೆಯ ರೂಲ್ಸ್ ಅಂತ ಹೇಳ್ಬೋದು. ಇನ್ನು ಶ್ವ ಅನ್ನಲ್ಲೂ ಕೂಡ ಅಶ್ವ ಅಂತ ಇದ್ರೆ ಅಲ್ಲಿ ಶ್ವ ಅನ್ನುವಲ್ಲಿ ಹಿಂದ್ಗಡೆ ಅಕಾರ ಬರೆದಾಗ ನಾವು ಮಧ್ಯದಲ್ಲಿ ಗೆರೆ ಕಟ್ ಆಗುತ್ತೆ. ಲೈನ್ ಏನಿದೆಯಲ್ಲ ಮೇಲ್ಗಡೆ ಲೈನು ಅದನ್ನ ಕಟ್ ಮಾಡಿ ಬರಿಬೇಕು. ಇನ್ನು ದ್ಮ, ಟ್ವ, ಡ್ಯ, ಢ್ವ, ಹ್ನ ಈ ಎಲ್ಲ ಶಬ್ದಗಳನ್ನ ನಾವು ಗಮನಿಸಬಹುದು.
ಇದು ಸಂಯುಕ್ತಾಕ್ಷರಕ್ಕೆ ಸಂಬಂಧಪಟ್ಟಂತಹ ವಿಷಯ. ಪೇಜ್ ನಂಬರ್ 25, 25, 26, 27 ಈ 3 ಪೇಜ್ಗಳಲ್ಲೂ ಕೂಡ ಸಂಯುಕ್ತಾಕ್ಷರಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದೆ. ಇದನ್ನ ನೀವು ನೋಡಿ ಓದಿ, ಇದರಲ್ಲಿ ಜಾಸ್ತಿ ಹೇಳುವಂಥದ್ದೇನು ಇಲ್ಲ. ಇನ್ನು ಉಳಿದ ಹಾಗೆ ಮುಂದಿನ ವಿಷಯ ಅಂದ್ರೆ ಪೇಜ್ ನಂಬರ್ 27 ಅಲ್ಲಿ ಲೇಖನ ನಿಯಮ ಅಂತ ಇದೆ. ನಿಯಮ ಅಂತ ಬರವಣಿಗೆಯಲ್ಲಿ ಇರುವಂತಹ ನಿಯಮಗಳು ಅಂತ. ಸಂಸ್ಕೃತದಲ್ಲಿ ಬರವಣಿಗೆಯಲ್ಲಿ ಕೆಲವೊಂದಿಷ್ಟು ನಿಯಮಗಳಿದೆ. ಅದು ಯಾವುದು ಅಂತ ನೋಡೋಣ. ಗೃಹಂ ಆಗಚ್ಚತಿ ಅನ್ನುವಲ್ಲಿ ಇಲ್ಲಿ 2 ತರಹದ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ ಪ್ರೆಸೆಂಟೇಶನ್ ಅಲ್ಲಿ. ಗೃಹಂ ಆಗಚ್ಚತಿ, ಗೃಹಂ ಆಗಚ್ಚತಿ 2 ಕೂಡ ಒಂದೇ ವಾಕ್ಯ, ಆದರೆ ಅದರ ಬರವಣಿಗೆಯಲ್ಲಿ ವ್ಯತ್ಯಾಸ ಇದೆ. ಗೃಹಂ ಅನ್ನುವಲ್ಲಿ ಒಂದು ಕಡೆ ಸಂಪೂರ್ಣ ಮಕಾರ ಇದೆ, ಇನ್ನೊಂದು ಕಡೆ ಅನುಸ್ವಾರ ಇದೆ. ಗೃಹಂ ಅನ್ನುವಲ್ಲಿ ಅನುಸ್ವಾರ ಇದೆ. ಯಾವಾಗ ಅನುಸ್ವಾರದ ಮುಂದೆ ಸ್ವರ ಬಂದಾಗ, ಸ್ವರ ಎದುರಾದಾಗ ನಾವು ಸಂಪೂರ್ಣವಾದ ಮಕಾರನೋ ಅಥವಾ ಇನ್ನುಳಿದ ಸಂಪೂರ್ಣ ಮಕಾರವನ್ನು ನಾವು ಬರಿಬೇಕು. ಉದಾಹರಣೆಗೆ ಗೃಹಂ ಆಗಚ್ಚತಿ ಅನ್ನುವಲ್ಲಿ ಮುಂದೆ ಗೃಹಂ ಆದ ನಂತರ ಸ್ವರ ಇರೋದ್ರಿಂದ, ಆಗಚ್ಚತಿ ಅನ್ನುವಲ್ಲಿ ಆಕಾರ ಸ್ವರ ಎದುರಾಗಿರೋದ್ರಿಂದ ಅಲ್ಲಿ ನಾವು ಗೃಹಂ ಅನ್ನುವಲ್ಲಿ ಸಂಪೂರ್ಣ ಮಕಾರವನ್ನ ಅರ್ಧ ಮಕಾರವನ್ನ ಬರಿಬೇಕು. ಗೃಹಂ ಆಗಚ್ಚತಿ ಅಂತ. ಅಲ್ಲಿ ಅನುಸ್ವಾರವನ್ನ ಬರೆದ್ರೆ, ಗೃಹಂ ಆಗಚ್ಚತಿ ಅಂತ ಅನುಸ್ವಾರವನ್ನ ಬರೆದ್ರೆ ಅದು ತಪ್ಪು. ಇನ್ನು ಫಲಂ ಇಚ್ಛತಿ ಅನ್ನುವಲ್ಲಿ ಅಲ್ಲೂ ಕೂಡ ಹಾಗೆ. ಇಚ್ಛತಿ ಅನ್ನುವಲ್ಲಿ ಇಕಾರ ಸ್ವರ ಆಗಿರೋದ್ರಿಂದ, ಆರಂಭದಲ್ಲಿ ಸ್ವರ ಇರೋದ್ರಿಂದ ಫಲಂ ಅನ್ನುವಲ್ಲಿ ಅರ್ಧ ಮಕಾರವನ್ನ ಬರಿಬೇಕು. ಇಲ್ಲಿ ಪ್ರೆಸೆಂಟೇಶನ್ ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಇಲ್ಲಿ ಫಲಮ ಅಂತ ಸಂಪೂರ್ಣ ಮಕಾರ ಟೈಪ್ ಆಗಿದೆ, ಅದು ಅರ್ಧ ಮಕಾರ ಆಗ್ಬೇಕು. ಫಲಂ ಇಚ್ಛತಿ ಅಂತ. ಇನ್ನು ಗೃಹಂ ಗಚ್ಚತಿ ಅಂತ ಇದೆ. ಯಾವಾಗ ಅನುಸ್ವಾರದ ಮುಂದೆ ವ್ಯಂಜನ ಪರವಾಯಿತೋ ಆಗ ಅನುಸ್ವಾರವನ್ನೇ ಬರಿಬೇಕು, ಮಕಾರವನ್ನ ಬರಿಬಾರದು. ಗೃಹಂ ಗಚ್ಚತಿ. ಗೃಹಂ ಗಚ್ಚತಿ ಅಂತ ಮಕಾರವನ್ನ ಬರೆದ್ರೆ ಅದು ತಪ್ಪಾಗುತ್ತೆ. ಅಲ್ಲಿ ನಾವು ಅನುಸ್ವಾರವನ್ನ ಬರಿಬೇಕು, ಗೃಹಂ ಗಚ್ಚತಿ ಅಂತ. ಇನ್ನು ಫಲಂ ಪತತಿ ಅನ್ನುವಲ್ಲೂ ಕೂಡ ಹಾಗೆ. ಯಾವಾಗ ವ್ಯಂಜನ ಅನುಸ್ವಾರವನ್ನ ಬರಿಬೇಕು, ಮಕಾರವನ್ನ ಬರಿಬಾರದು. ಇನ್ನು ಅಹರ್ನಿಶಂ ಅಂತ, ಇದು ವಾಕ್ಯ ಸಮಾಪ್ತಿ ಅಂತ ಹೇಳ್ತೀವಿ. ವಾಕ್ಯದ ಕೊನೆಯಲ್ಲಿ ಮಕಾರವನ್ನ ಬರಿಬೇಕು, ಕೊನೆಯಲ್ಲಿ ಅರ್ಧ ಮಕಾರವನ್ನ ಬರಿಬೇಕು ಅಂತ. ಅಹರ್ನಿಶಂ. ಈಗ ವಾಕ್ಯ ಅಹರ್ನಿಶಂ ಅಂತ ಎಂಡ್ ಆಗಿದೆ ಅಂತ ಇಟ್ಕೊಳ್ಳಿ, ಒಂದು ವಾಕ್ಯ. ಆಗ ಅಲ್ಲಿ ಅರ್ಧ ಮಕಾರವನ್ನ ಬರಿಬೇಕು. ಅಹರ್ನಿಶಂ ಅಂತ ಅನುಸ್ವಾರವನ್ನ ಬರೆದು ವಾಕ್ಯವನ್ನ ಎಂಡ್ ಮಾಡಬಾರ್ದು, ಮುಗಿಸ್ಬಾರ್ದು ವಾಕ್ಯವನ್ನ. ಇನ್ನು ನರಾಣಾಂ ಅಂತ ಒಂದು ಉದಾಹರಣೆ. ಅಲ್ಲೂ ಕೂಡ ವಾಕ್ಯ ನರಾಣಾಂ ಅಂತ ಎಂಡ್ ಆಗಿದೆ, ಕೊನೆ ಆಗಿದೆ. ಆಗ ಕೊನೆಯ ಅಕ್ಷರ ಅರ್ಧ ಮಕಾರದಿಂದ ಕೊನೆ ಆಗ್ಬೇಕು. ಅಲ್ಲಿ ಅನುಸ್ವಾರದಿಂದ ವಾಕ್ಯ ಕೊನೆ ಆಗ್ಬಾರ್ದು ಅಂತ ನಿಯಮ. ಒಂದು ಸ್ವರ ಎದುರಾದಾಗ, ಅನುಸ್ವಾರದ ಮುಂದೆ ಸ್ವರ ಎದುರಾದಾಗ ಅರ್ಧ ಮಕಾರವನ್ನ ಬರಿತೀವಿ. ವ್ಯಂಜನ ಎದುರಾದಾಗ ಅನುಸ್ವಾರವನ್ನ ಬರಿತೀವಿ. ಇನ್ನು ವಾಕ್ಯದ ಸಮಾಪ್ತಿಯಲ್ಲಿ ಅರ್ಧ ಮಕಾರವನ್ನ ಬರಿತೀವಿ ಅನುಸ್ವಾರದ ಬದಲಾಗಿ. ಇದು ನಿಯಮ. ಇದು ಯಾರಿಗಾದ್ರೂ ಅರ್ಥ ಆಗಿಲ್ಲ ಅನ್ನೋರಿದ್ದೀರಾ? ಲೇಖನ ನಿಯಮ ಅಂತ. ಇದು 2ನೇ ಎಕ್ಸಾಂಪಲ್ ಕೊಟ್ಟಿದ್ದೀರಲ್ಲ, ಅದು ಕ್ಲಿಯರ್ ಇಲ್ಲ. ಫಲ ಪೂರ್ತಿ ಮಾಯ ಯಾಕೆ ಬರಿಬೇಕು? ಫಲ ಅದೇ ನಾನು ಹೇಳದ್ನಲ್ವಾ, ಪ್ರೆಸೆಂಟೇಶನ್ ಅಲ್ಲಿ ನಾನು ಟೈಪಿಂಗ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಫಲಂ ಅಂತ ಅರ್ಧ ಮಕಾರನೇ ಆಗ್ಬೇಕು ಅಲ್ಲಿ, ಅದೇ ಮಿಸ್ಟೇಕ್ ಆಗಿದೆ. ಫಲಂ ಅನ್ನೋಲ್ಲಿ ಮಿಸ್ಟೇಕ್ ಆಗಿದೆ. ಸರ್, ಇದು ಲಾಸ್ಟ್ ಅಲ್ಲಿ ಅಹರ್ನಿಶಂ ಮತ್ತೆ ನರಾಣಂ ಅಂತಿದೆಯಲ್ವಾ, ಅದರಲ್ಲಿ ಅಂದ್ರೆ ಅದು ಸೆಂಟೆನ್ಸ್ ಎಂಡ್ ಆದಾಗ್ಲೂ ಮಕಾರ ಅರ್ಧ ಮಕಾರ ಬರ್ಬೇಕು ಅಂತ ನೀವು ಹೇಳ್ತಿರೋದಲ್ವಾ? ಹೌದು ಹೌದು. ಸೆಂಟೆನ್ಸ್ ಎಂಡ್ ಮಾಡುವಾಗ ಅನುಸ್ವಾರ ಇದ್ರೆ ಅಲ್ಲಿ ಮಕಾರವನ್ನ ಬರಿಬೇಕು, ಅರ್ಧ ಮಕಾರವನ್ನ ಬರಿಬೇಕು ಅಂತ. ಈಗ ಸೆಂಟೆನ್ಸ್ ಕೊನೆ ಆಗಿರೋದಕ್ಕೆ ಅಲ್ಲಿ ಲಾಸ್ಟ್ ಒಂದು ಲೈನ್ ಇದೆಯಲ್ವಾ, ಹೈಫನ್ ಲೈನ್,
ಅದಿತ್ತು ಅಂದಾದಾಗ ಸೆಂಟೆನ್ಸ್ ಕೊನೆ ಆಗಿದ್ರೆ ಅಲ್ಲಿಗೆ ಆವಾಗ ನೀವು ಅನುಸ್ವಾರ ಇದ್ರೆ, ಆ ಒಂದು ಶಬ್ದದಲ್ಲಿ ಅನುಸ್ವಾರ ಇದ್ರೆ ಆವಾಗ ನೀವು ಅರ್ಧಮಕಾರವನ್ನು ಬಳಸಬೇಕು. ಇದಿಷ್ಟು ಲೇಖನಕ್ಕೆ ಸಂಬಂಧಪಟ್ಟಂತಹ ನಿಯಮ. ಇನ್ನು ಪೇಜ್ ನಂಬರ್ 27 ಪುಸ್ತಕದಲ್ಲಿ ಸಂಖ್ಯೆಗಳು ಅಂತ ಇದೆ. ಸಂಖ್ಯೆಗಳಲ್ಲಿ ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ್, ಸಪ್ತ, ಅಷ್ಟ, ನವ, ದಶ, ಇನ್ನು 10ರ ನಂತರ ವಿಂಶತಿ, ತ್ರಿಂಶತ್, ಚತ್ವಾರಿಂಶತ್, ಪಂಚಾಶತ್, ಷಷ್ಟಿ, ಸಪ್ತತಿ, ಅಶೀತಿ, ನವತಿ, ಶತಂ. ಇನ್ನು ಸಹಸ್ರಂ, ಲಕ್ಷಂ, ಕೋಟಿ. ಹೀಗೆ ಇದಿಷ್ಟು ಸಂಖ್ಯಾ ವಿಶೇಷಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಹೇಗೆ ಸಂಸ್ಕೃತದಲ್ಲಿ ಸಂಖ್ಯೆಗಳನ್ನ ಬರೆಯುವುದು ಅಂತ ಕೂಡ ಇಲ್ಲಿ ಇದೆ. ಇದನ್ನ ನೀವು ಓದಿ ಇದನ್ನ ಅಭ್ಯಾಸ ಕೂಡ ನೀವು ಮಾಡಬಹುದು ಸಂಖ್ಯೆಗಳ ಬಗ್ಗೆ. ಇನ್ನು ವಿಶೇಷವಾಗಿ ಸಂಖ್ಯೆಗಳನ್ನ 1ರಿಂದ 100ರವರೆಗೆ ನಾನು ಮುಂದಿನ ಅವಧಿಯಲ್ಲಿ ನಾನು ಹೇಳ್ತೀನಿ ಸಂಖ್ಯೆಗಳ ಬಗ್ಗೆ 1ರಿಂದ 100. ಇನ್ನು ಅಭ್ಯಾಸದಲ್ಲಿ ಪೇಜ್ ನಂಬರ್ 28 ಅಭ್ಯಾಸದಲ್ಲಿ ಸಂಯುಕ್ತಾಕ್ಷರಗಳನ್ನ ಬರೆಯಿರಿ ಅಂತ ಇದೆ. ಇನ್ನು ಉಳಿದ ಹಾಗೆ ಕ್ರಿಯಾಪದ ರೂಪಗಳ ಪುರುಷ ವಚನಗಳನ್ನು ಬರೆಯಿರಿ ಅಂತ ಕೂಡ ಇದೆ. ಕೇಳಿಸ್ತಾ ಇದೆ ಅಲ್ವಾ ವೈಸ್? ಹಾ, ಕ್ರಿಯಾಪದ ರೂಪಗಳ ಪುರುಷ ವಚನಗಳನ್ನ ಬರೆಯಿರಿ ಅಂತ ಇದೆ. ಈಗ ಗಚ್ಚತಿ ಅನ್ನೋದು ಪ್ರಥಮ ಪುರುಷ ಏಕವಚನ. ಇನ್ನು ಪಠಾಮಿ ಅನ್ನುವಂಥದ್ದು ಉತ್ತಮ ಪುರುಷ ಏಕವಚನ. ಧ್ಯಾಯಸಿ ಮಧ್ಯಮ ಪುರುಷ ಏಕವಚನ. ಹೀಗೆ ನೀವು ಇದನ್ನ ಬರಿಬೇಕು. ಇನ್ನು ಬಿಟ್ಟ ಸ್ಥಳಗಳಲ್ಲಿ ಯೋಗ್ಯ ಕರ್ತೃಪದವನ್ನ ಬರೆಯಿರಿ ಅಂತ ಇದೆ. ಇನ್ನು ತ್ವಂ ನೃತ್ಯಸಿ, ಹಾಗೆ ಕ್ರೀಡಸಿ ಅಂತ ಇದ್ರೆ ತ್ವಂ ಕ್ರೀಡಸಿ. ಧಾವಾಮಹ, ವಯಂ ಧಾವಾಮಹ. ಹೀಗೆ ನೀವು ಎಲ್ಲದಕ್ಕೂ ಕೂಡ ಸರಿಯಾದಂತಹ ಕರ್ತೃಪದವನ್ನ ನೀವು ಇಲ್ಲಿ ಬರೀಬೇಕು. ಇನ್ನು ಇತರ ವಚನ ರೂಪಗಳನ್ನ ಬರೆಯಿರಿ. ನೋಡಿ, ತೀತಃ ಅಂತಿ, ತೀತಃ ತೀ ಅಂತ ಇದೆ, ಅಂತಿ. ಪಠತಿ ಪಠತಃ ಪಠಂತಿ, ಧಾವತಿ ಧಾವತಃ ಧಾವಂತಿ. ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು ನೃತ್ಯತಿ ನೃತ್ಯತಃ ನೃತ್ಯಂತಿ. ಹಾಗೆ ಸೀತಃ ಥ 30ರಲ್ಲಿ ಸೀತಃ ಥ, ಪಠಸಿ ಪಠತಃ ಪಠಥ. ಹಾಗೆ ನೃತ್ಯಸಿ ನೃತ್ಯಥಃ ನೃತ್ಯಥ. ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಬೋದು. ಇನ್ನು ಮೀ ವಹ ಮಹ, ಧಾವಾಮಿ ಧಾವಾವಹ ಧಾವಾಮಹ, ನಮಾಮಿ ನಮಾವಹ ನಮಾಮಹ, ವಹಾಮಿ ವಹಾವಹ ವಹಾಮಹ. ಹೀಗೆ ಇದನ್ನ ಅಭ್ಯಾಸವನ್ನ ನೀವು ಮಾಡಿ. ಇನ್ನು ಆವರಣದಲ್ಲಿ ಕೊಟ್ಟ ರೂಪವನ್ನು ಆಧರಿಸಿ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ತ್ವಂ ಕಿಂ ಕರೋಷಿ ಅಹಂ ಪಠಾಮಿ, ತ್ವಂ ಕಿಂ ಕರೋಷಿ ಅಹಂ ಪಶ್ಯಾಮಿ. ಈ ತರಹದಲ್ಲಿ ವಾಕ್ಯವನ್ನ ಮಾಡ್ತಾ ಹೋಗಬಹುದು. ಇನ್ನು ವ್ಯಾವಹಾರಿಕ ಶಬ್ದಗಳು ಪೇಜ್ ನಂಬರ್ 31. ವ್ಯಾವಹಾರಿಕ ಶಬ್ದಗಳು: ಚಿತ್ರಕಾರ, ಭಾರವಾಹ, ಚರ್ಮಕಾರ. ವೃತ್ತಿಯ ಬಗ್ಗೆ ಇರುವಂತಹ ಶಬ್ದಗಳು ಇದು. ನರ್ತಕ, ಸೈನಿಕ, ಲಿಪಿಕಾರ, ನಟ, ಧೀವರ, ಸುವರ್ಣಕಾರ. ಇಲ್ಲಿ ಈ ಮೇಲಿನ ಶಬ್ದಗಳ ಸ್ತ್ರೀಲಿಂಗ ರೂಪಗಳು ಈಕಾರಾಂತವಾಗಿರುತ್ತದೆ. ಅಂದ್ರೆ ಚಿತ್ರಕಾರ ಅಂತ ಇದ್ರೆ ಅದರ ಸ್ತ್ರೀಲಿಂಗದ ರೂಪ ಚಿತ್ರಕಾರಿ ಅಂತ ಆಗುತ್ತೆ. ಇನ್ನು ಭಾರವಾಹಿ ಅದು ಸ್ತ್ರೀಲಿಂಗದ ರೂಪ ಚರ್ಮಕಾರಿ, ಕರ್ಮಕರಿ, ನರ್ತಕಿ, ಸೈನಿಕಿ, ಲಿಪಿಕಾರಿ, ನಟಿ, ಧೀವರಿ, ಸುವರ್ಣಕಾರಿ. ಇದೆಲ್ಲ ಸ್ತ್ರೀಲಿಂಗದ ರೂಪಗಳು. ಈಕಾರ ಅಂತ ಮಾಡಿದ್ರೆ ಆಯ್ತು, ಅದು ಸ್ತ್ರೀಲಿಂಗದ ರೂಪ. ಇನ್ನು ಆಪಣಿಕ ಅಂಗಡಿಗಾರ, ವಿಕ್ರಯಿಕ, ಗೋಪಾಲಕ, ಸೇವಕ, ಅಧ್ಯಾಪಕ, ಚಾಲಕ, ಲೇಖಕ. ಈ ಶಬ್ದಗಳಲ್ಲಿ ಸ್ತ್ರೀಲಿಂಗದ ರೂಪವನ್ನು ಪಡೆಯಲು ಈಕ ಎಂಬುದನ್ನ ಸೇರಿಸಬೇಕಾಗುತ್ತದೆ. ಉದಾಹರಣೆಗೆ ಆಪಣಿಕ ಅನ್ನೋದಕ್ಕೆ ಆಪಣಿಕ ಅದು ಸ್ತ್ರೀಲಿಂಗ ರೂಪ, ವಿಕ್ರಯಿಕ ಅದು ಸ್ತ್ರೀಲಿಂಗ ರೂಪ, ಗೋಪಾಲಿಕ ಅದು ಸ್ತ್ರೀಲಿಂಗದ ರೂಪ. ಇನ್ನು ಅಧ್ಯಾಪಕ ಅಧ್ಯಾಪಿಕ, ಚಾಲಕ ಚಾಲಿಕ, ಲೇಖಿಕ ಲೇಖಕ ಲೇಖಿಕ. ಇದು ಸ್ತ್ರೀಲಿಂಗದ ರೂಪಗಳು. ವ್ಯಾಧ ವೈದ್ಯ. ಇಲ್ಲಿ
ಆಕಾರಾಂತವನ್ನ ಸೇರಿಸಿದ್ರೆ ಅದು ಸ್ತ್ರೀಲಿಂಗದ ರೂಪ ಆಗುತ್ತೆ. ವೈದ್ಯ ವೈದ್ಯ ಅಂತ. ಇನ್ನು ಛಾತ್ರ ಅಂತ ಇದ್ರೆ ಛಾತ್ರ, ಅದು ಸ್ತ್ರೀಲಿಂಗದ ರೂಪ. ಇದಿಷ್ಟು ವೃತ್ತಿಗೆ ಸಂಬಂಧಪಟ್ಟಂತಹ ಶಬ್ದಗಳು. ಅದರ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದ ರೂಪಗಳನ್ನು ನಾವು ನೋಡಿದ್ವಿ. ಇನ್ನು ಮುಂದೆ ಪ್ರಹೇಲಿಕಾ ಅಂತ ಇದೆ. ಒಂದು ಪ್ರಶ್ನೆ ಇತ್ತು. ಹಾ, ಹೇಳಿ. ಕೆಲವುದಕ್ಕೆ ಈಕಾರ ಅಂತ ಹೇಳ್ತಿದೀವಿ, ಕೆಲವುದಕ್ಕೆ ಈಕ ಅಂತ ಹೇಳ್ತೀವಿ, ಕೆಲವುದಕ್ಕೆ ಮತ್ತೆ ಆ ಅಂತ ಸೇರಿಸ್ತೀವಿ. ಯಾವ ಪದಕ್ಕೆ ಯಾವ್ದು ಸೇರಿಸ್ಬೇಕು ಅಂತ ಅದಕ್ಕೆ ಏನಾದ್ರು ಒಂದು ಕ್ಲೂ ಸಿಕ್ಕತ್ತಾ, ಅಥವಾ ಅದು ಈ ಪದಕ್ಕೆ ಇದು ಅಂತ ಅಷ್ಟೇ? ಅದು ಕ್ಲೂ ಸಿಗುತ್ತೆ, ಆದ್ರೆ ಅದು ನಿಮ್ಗೆ ಈಗ ಸ್ವಲ್ಪ ಕಠಿಣ ಆಗ್ಬೋದು. ಯಾಕೆಂದ್ರೆ ಅದೆಲ್ಲವೂ ಕೂಡ ಪ್ರತ್ಯಯದ ಮೇಲೆ, ಪ್ರತ್ಯಯಕ್ಕೆ ಸಂಬಂಧಪಟ್ಟಂತ ವಿಷಯ. ಪ್ರತ್ಯಯ ಅಂದ್ರೆ ಸಫಿಕ್ಸ್ ಅಂತ ನಾವು ಏನ್ ಹೇಳ್ತೀವಿ. ಈಗ ಒಂದು ಶಬ್ದಕ್ಕೆ ಪ್ರತ್ಯಯ ಬಂದಾಗ ಈ ಎಲ್ಲ ರೂಪಗಳು ಆಗುತ್ತೆ. ಈಗ ಉದಾಹರಣೆಗೆ ನಾನು ಒಂದು ಹೇಳ್ತೀನಿ. ಆಪಣಿಕ, ಇಕ ಅನ್ನೋದೇನಿದೆಯಲ್ವಾ, ಈ ಪಾಚಕ ಮತ್ತೆ ಆಪಣಿಕ ಅನ್ನೋ ಎಲ್ಲ ಶಬ್ದಗಳಲ್ಲಿ ಅಲ್ಲಿ ಠಕ್ ಅನ್ನುವಂತಹ ಒಂದು ಪ್ರತ್ಯಯ ಇದೆ. ಆ ಠಕ್ ಪ್ರತ್ಯಯ ಇರೋದ್ರಿಂದ ಸ್ತ್ರೀಲಿಂಗದಲ್ಲಿ ಇಕ ಅನ್ನುವಂತ ಠಸ್ಯ ಇಕ, ಠಕ್ ಅನ್ನುವಂತಹ ಪ್ರತ್ಯಯಕ್ಕೆ ಇಕ ಅಂತ ಒಂದು ಆದೇಶ ಆಗುತ್ತೆ. ಅದಾದ ನಂತರ ಅದು ಆಪಣಿಕ ಹಾಗೂ ವಿಕ್ರಯಿಕ ಅಂತ ಇಕ ಅನ್ನುವಂತಹ ರೂಪವನ್ನ ಪಡೆಯುತ್ತೆ. ಆದ್ರಿಂದ ಯಾವೆಲ್ಲ ಶಬ್ದಗಳಲ್ಲಿ ಠಕ್ ಪ್ರತ್ಯಯ ಇದೆಯೋ, ಠಕ್ ಪ್ರತ್ಯಯ ಇದೆಯೋ ಅದು ಇಕ ಅನ್ನುವಂತಹ ಸ್ತ್ರೀಲಿಂಗದ ರೂಪವನ್ನ ಪಡೆಯುತ್ತೆ. ಇದು ವಿಷಯ ಇಲ್ಲಿರುವಂತದ್ದು. ಇನ್ನು ಉಳಿದ ಹಾಗೆ ವೈದ್ಯ ಅನ್ನಲ್ಲಿ ಆಕಾರವನ್ನ ಪಡೆಯುತ್ತೆ. ವೈದ್ಯ ಅಂತ. ಛಾತ್ರ ಅನ್ನಲ್ಲಿ ಛಾತ್ರ ಅಂತ ಆಕಾರ ಅಂತವನ್ನ ಪಡೆಯುತ್ತೆ, ಸ್ತ್ರೀಲಿಂಗ ರೂಪ ಅಂತ ಹೇಳಿದ್ದೆ. ಅಲ್ಲಿ ಒಂದು ಟಾಪ್ ಅನ್ನುವಂತಹ ಒಂದು ಸ್ತ್ರೀ ಅಜಾದ್ಯ ತಷ್ಟಾಪ್ ಅಂತ ಟಾಪ್ ಅನ್ನುವಂತಹ ಒಂದು ಪ್ರತ್ಯಯ ಇದೆ. ಅದು ಯಾವ ಶಬ್ದಗಳಿಗೆ ಬರುವಂತದ್ದು ಅಂದ್ರೆ ಅಜಾದಿಯಾದಂತಹ ಒಂದು ಶಬ್ದಗಳಿಗೆ ಟಾಪ್ ಪ್ರತ್ಯಯ ಬರುತ್ತೆ. ಅದರಿಂದ ಅಲ್ಲಿ ವೈದ್ಯ ವೈದ್ಯ, ಛಾತ್ರ ಛಾತ್ರ ಈ ತರಹದ ರೂಪಗಳು ಆಗುತ್ತೆ. ಆದ್ರಿಂದ ಎಲ್ಲದೂ ಕೂಡ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತಹ ವಿಷಯ. ನೀವು ಪ್ರತ್ಯಯದವರೆಗೆ ನಿಮ್ಮ ಜ್ಞಾನ ಮುಂದುವರೆದಾಗ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಸೈನಿಕ ಸ್ತ್ರೀಲಿಂಗ ಏನಾಗುತ್ತೆ ಸರ್? ಸೈನಿಕದ್ದು ಸ್ತ್ರೀಲಿಂಗ ಸೈನಿಕಿ ಅಂತ ಆಗುತ್ತೆ, ಸೈನಿಕ ಅಂತ ಆಗಲ್ಲ. ಸೈನಿಕಿ. ಹಾ, ಕನ್ನಡದಲ್ಲಿ ಏನಾಗುತ್ತೆ ಸರ್ ಅದು? ಕನ್ನಡದಲ್ಲಿ ಕನ್ನಡದಲ್ಲಿ ಏನಾಗುತ್ತೆ ನೀವೇ ಹೇಳ್ಬೇಕು. ಸೈನಿಕಳು ಅಂತಾನೆ ಹೇಳ್ತೀವಿ ನಾವು. ಏನ್ ಬಳಸ್ತೀವಿ ಅದಕ್ಕೆ ಅಂತ ಹಾ, ಯೋಧ ಅನ್ನೋದು ಬೇರೆ ಶಬ್ದ ಆಯ್ತು. ಬಹುವಚನ ಹೇಗ್ ಮಾಡೋದು ನಾವು? ಬಹುವಚನವನ್ನ ನೀವು ಈಗ ಚಿತ್ರಕಾರ ಅಂತ ಇದ್ರೆ ಚಿತ್ರಕಾರಾಹ ಅಂತ ಬಹುವಚನ. ಅದು ಹೇಗೆ ಬಾಲಕಃ ಬಾಲಕಾಹ ಆತರ ಚಿತ್ರಕಾರಾಹ. ಸ್ತ್ರೀಲಿಂಗದಲ್ಲಿ ಈಕಾರ ಅಂತ ಇದ್ರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನದಿ ನದ್ಯಃ ಅಂತ. ಹಾಗೆ ಚಿತ್ರಕಾರಿ ಚಿತ್ರಕಾರ್ಯಃ ಅಂತ ಬಹುವಚನ. ಹೇಗೆ ಸರಸ್ವತಿ ಇದ್ರೆ ಸರಸ್ವತಿ ಸರಸ್ವತ್ಯೌ ಸರಸ್ವತ್ಯಃ ಆತರ. ನಟಿ ನಟ್ಯಃ. ಆಪಣಿಕದಲ್ಲಿ ಆಪಣಿಕಃ ಆಪಣಿಕಾಹ. ಇನ್ನು ಸ್ತ್ರೀಲಿಂಗದಲ್ಲಿ ಆಪಣಿಕ ಆಪಣಿಕಾಹ. ತುಂಬಾ ಸರಳವಾಗಿದೆ ಅದು. ಆದ್ರೆ ಸ್ತ್ರೀಲಿಂಗದಲ್ಲಿ ಎರಡು ಒಂದೇ ಆಗ್ತದ? ಬಹುವಚನ ಒಂದೇ? ಸ್ತ್ರೀಲಿಂಗದಲ್ಲಿ ಬಹುವಚನ ಎರಡು ಒಂದೇ ಆಗುತ್ತೆ. ಉದಾಹರಣೆಗೆ ನೋಡಿ, ಬಾಲಕಃ ಬಾಲಕೌ ಬಾಲಕಾಹ ಇದು ಪುಲ್ಲಿಂಗದಲ್ಲಿ, ಬಾಲಿಕಾ ಬಾಲಿಕೆ ಬಾಲಿಕಾಹ ಇದು ಸ್ತ್ರೀಲಿಂಗದಲ್ಲಿ. ಬಾಲಕಾಹ ಬಾಲಿಕಾಹ ಇಷ್ಟೇ ವ್ಯತ್ಯಾಸ. ವ್ಯಾಧಃ ವ್ಯಾಧಃ ವ್ಯಾಧಾಹ ವ್ಯಾಧಾ ವ್ಯಾಧಾಹ. ಇನ್ನು ವೈದ್ಯ ವೈದ್ಯಾಹ ಇದು ಪುಲ್ಲಿಂಗದಲ್ಲಿ, ವೈದ್ಯ ಸ್ತ್ರೀಲಿಂಗದಲ್ಲಿ, ವೈದ್ಯಾಹ ಇದು ಬಹುವಚನದಲ್ಲಿ. ಸರಿ, ಓಕೆ, ಧನ್ಯವಾದ. ಇನ್ನು ಪ್ರಹೇಲಿಕಾ ಅಂತ ಇದೆ.
ಕಿಮಿಚ್ಛತಿ ನರಃ ಕಾಶ್ಯಾಂ ಭೂಪಾನಾಂ ಕೋರಣೆ ಹಿತಃ ಕೋ ವಂದ್ಯಃ ಸರ್ವದೇವಾನಾಂ ದೀಯತಾಂ ಏಕಮುತ್ತರಂ. ಮನುಷ್ಯನು ಕಾಶಿಯಲ್ಲಿ ಏನನ್ನು ಬಯಸುತ್ತಾನೆ? ಕಿಮಿಚ್ಛತಿ ನರಃ ಕಾಶ್ಯಾಂ. ನರಃ, ನರಃ ಅಂದ್ರೆ ಮನುಷ್ಯ ಅಂತ, ನರ. ನರಃ ಕಾಶಿಯಲ್ಲಿ, ಕಾಶ್ಯಾಂ ಕಿಂ ಇಚ್ಛತಿ, ಏನನ್ನ ಇಚ್ಛಿಸುತ್ತಾನೆ, ಏನನ್ನ ಬಯಸುತ್ತಾನೆ ಅಂತ. ಭೂಪಾನಾಂ ಕೋರಣೆ ಹತಃ, ರಾಜರಿಗೆ ಯುದ್ಧದಲ್ಲಿ ಹಿತವಾದದ್ದು ಯಾವುದು? ಭೂಪಾನಾಂ ಕೋರಣೆ ಹಿತಃ, ಭೂಪಾನಾಂ ರಣೇ ಕಹ ಹಿತಃ. ಭೂಪಾನಾಂ, ಭೂಪತಿ ಅಂದ್ರೆ ಭೂಪಾಲಕರು ಅಂದ್ರೆ ರಾಜರು ಅಂತ ಅರ್ಥ. ಭೂಪಾಲಕರಿಗೆ ರಣಾಂಗಣದಲ್ಲಿ ಯಾವುದು ಹಿತವಾದದ್ದು? ಕೋ ವಂದ್ಯಃ ಸರ್ವದೇವಾನಾಂ, ಕಹ ವಂದ್ಯಃ, ಎಲ್ಲ ದೇವರುಗಳಲ್ಲಿ ಯಾವ ದೇವರು ಶ್ರೇಷ್ಠರು ಅಥವಾ ಪೂಜ್ಯನಾದವನು ಅಂತ. ಸರ್ವದೇವಾನಾಂ ವಂದ್ಯಃ ಕಹ. ದೀಯತಾಂ ಏಕಮುತ್ತರಂ, ಯಾವ್ದಾದ್ರೂ ಒಂದು ಅಂತಲ್ಲ, ಒಂದು ಸರಿಯಾದ ಉತ್ತರವನ್ನ ಹೇಳಿ ಅಂತ ಇದೆ. ಇದನ್ನ ನೀವು ಉತ್ತರವನ್ನ ನೋಡಿದಿದ್ರೆ ಹೇಳ್ಬಹುದು, ಉತ್ತರವನ್ನ ನೋಡಿದ್ರೆ ಕೂಡ ಹೇಳ್ಬಹುದು. ಮೃತ್ಯುಂಜಯ ಅಂತ ಇದರ ಉತ್ತರ. ಮೃತ್ಯುಂ ಕಿಮಿಚ್ಛತಿ ನರಃ ಕಾಶ್ಯಂ, ಮನುಷ್ಯರು ಕಾಶಿಯಲ್ಲಿ ಏನನ್ನ ಇಚ್ಛೆ ಪಡ್ತಾರೆ? ಮೃತ್ಯುವನ್ನ ಇಚ್ಛೆ ಪಡ್ತಾರೆ, ಮರಣವನ್ನ ಇಚ್ಛೆ ಪಡ್ತಾರೆ. ಇನ್ನು ಭೂಪಾನಾಂ ಕೋರಣೆ ಹಿತ, ರಣಾಂಗಣದಲ್ಲಿ ರಾಜರು ಇಷ್ಟಪಡುವಂಥದ್ದು ಯಾವುದು? ಅದು ಜಯವನ್ನ ಇಷ್ಟಪಡ್ತಾರೆ. ಇನ್ನು ಕೋವಂದ್ಯ ಸರ್ವದೇವಾನ, ಎಲ್ಲ ದೇವರುಗಳಲ್ಲಿ ಶ್ರೇಷ್ಠವಾದಂತಹ ದೇವರು ಯಾವುದು? ದೇವರು ಯಾರು ಅನ್ನೋದಕ್ಕೆ ಶ್ರೇಷ್ಠ ಎಲ್ಲರೂ ಕೂಡ, ಆದ್ರೆ ಶಿವ ಶ್ರೇಷ್ಠ ಅಂತ ಹೇಳಿದ್ರೆ ಮೃತ್ಯುಂಜಯ, ಮೃತ್ಯುಂಜಯ ಅಂದ್ರೆ ಶಿವ. ಅದರಿಂದ ಇದಕ್ಕೆ ಉತ್ತರ ಮೃತ್ಯುಂಜಯ ಅನ್ನೋದು ಇದಕ್ಕೆ ಉತ್ತರ. ಇನ್ನು ಸಂಗ್ರಾಹ್ಯ ವಿಷಯಗಳಲ್ಲಿ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸನೆ. ಇದು ಗಣಪತಿಯ ಒಂದು ಸ್ತುತಿ. ಗಣಪತಿಯ ಸ್ತುತಿಯಲ್ಲಿ ನಮ್ಗೆ ಈ ಸ್ತುತಿ ಗೊತ್ತಿರುವಂತದ್ದು. ಇದರಲ್ಲಿ ವಿಶೇಷ ಏನು ಅಂದ್ರೆ ಅಗಜಾನನ ಪದ್ಮಾರ್ಕ, ಗಜಾನನ ಮಹರ್ನಿಶಂ ಅಂತ ಇದೆ, ಅಗಜಾನನ ಗಜಾನನ ಅಂತ ಇದೆ. ಆದ್ರಿಂದ ಪ್ರಥಮ ಅಗಜಾನನಕ್ಕೆ ಏನರ್ಥ ಅಂತ ನಾವಿಲ್ಲಿ ಗಮನಿಸ್ಬೇಕು. ಗಜಾನನ ಅಂದ್ರೆ ನಮಗೆ ಗೊತ್ತು, ಗಣಪತಿ, ಗಜಾನನ, ಗಣೇಶ ಅಂತ ಏನೆಲ್ಲ ಕರಿತೀವಿ, ಗೊತ್ತು. ಗಜಾನನ, ಗಜದ ಆನನ, ಗಜವನ್ನು ಮುಖವಾಗಿ, ಗಜದ ಮುಖವನ್ನು ತನ್ನ ಮುಖವಾಗಿ ಹೊಂದಿರುವವನು ಯಾರೋ ಅವನು ಗಜಾನನ. ಇನ್ನು ಅಗಜಾನನ ಅಂದ್ರೆ ಏನು ಅಂದ್ರೆ ಅಗಹ ಅಂದ್ರೆ ನ ಗಚ್ಚತಿ ಇತಿ ಅಗಹ, ಯಾವುದು ಚಲಿಸೋದಿಲ್ವೋ ಅದು ಅಗ. ಅಂದ್ರೆ ಯಾವುದು ಚಲಿಸದೇ ಇರೋದು? ಯಾವುದು ಸ್ಥಿರವಾಗಿರುವಂತದ್ದು ಯಾವುದು? ಯಾರಾದ್ರೂ ಹೇಳ್ಬೋದಾ? ಪರ್ವತ. ಪರ್ವತ. ಅಗಹ ಅಂದ್ರೆ ಪರ್ವತ ಅಂತ ಅರ್ಥ ಇಲ್ಲಿ. ಅಗಹ ನ ಗಚ್ಚತಿ ಇತಿ ಅಗಹ. ಅಗಜಃ ಅಂದ್ರೆ ಅಗಾತ್ ಜಾತಃ ಅಗಜಃ, ಪರ್ವತದಿಂದ ಹುಟ್ಟಿದಂತವಳು, ಪರ್ವತದಿಂದ ಹುಟ್ಟಿರುವುದು ಯಾವುದು? ಅದು ಅಗಜ. ಯಾರು ಪರ್ವತದಿಂದ ಹುಟ್ಟಿರೋ? ಪರ್ವತರಾಜನ ಮಗಳು ಯಾರು? ಪಾರ್ವತಿ. ಅಗಜ ಆನನ, ಪಾರ್ವತಿಯ ಮುಖ ಕಮಲಕ್ಕೆ ಅಗಜ ಆನನ, ಪಾರ್ವತಿ. ಅಗಜ ಅಂದ್ರೆ ಇಲ್ಲಿ ಪಾರ್ವತಿ, ಅಗಜ ಅಂದ್ರೆ ಪಾರ್ವತಿ. ಅಗಜಾನನ ಅಂದ್ರೆ ಪಾರ್ವತಿಯ ಮುಖಕ್ಕೆ ಪದ್ಮಾರ್ಕಂ, ಪಾರ್ವತಿಯ ಮುಖ ಕಮಲಕ್ಕೆ, ಅರ್ಕ ಅಂದ್ರೆ ಸೂರ್ಯ, ಮುಖ ಕಮಲಕ್ಕೆ ಸೂರ್ಯನಂತಿರುವ ಗಜಾನನಂ, ಆನೆಯ ಮುಖವನ್ನ ಹೊಂದಿರುವ ಗಜಾನನಂ, ಅಹರ್ನಿಶಂ ಅಹೋರಾತ್ರಿ ಅಂದ್ರೆ ಯಾವಾಗಲೂ, ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಅನೇಕದಂ, ಅನೇಕದಂ ಅಂದ್ರೆ ಅನೇಕ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ, ತಂ ಭಕ್ತಾನಂ ಭಕ್ತರ ಅನೇಕದಂ, ಅನೇಕದಂ ಅಂದ್ರೆ ಅನೇಕ ವಿಧವಾದ ಅಂತ ಅರ್ಥ. ಭಕ್ತರ ಅನೇಕ ವಿಧವಾದ ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ಏಕದಂತಂ ಉಪಾಸ್ಮಹೆ. ಏಕದಂತ ಅಂದ್ರೆ ಅದು ಕೂಡ ಗಣಪತಿಗೆ ವಿಶೇಷಣ. ಏಕದಂತನಾದಂತಹ ಗಣಪತಿಯನ್ನ ನಾನು ಉಪಾಸಿಸುತ್ತೇನೆ, ಪೂಜಿಸುತ್ತೇನೆ ಅಂತ ಅರ್ಥ. ಇದು ತುಂಬಾ ವಿಶೇಷವಾದಂತಹ ಶ್ಲೋಕ. ಇದರಲ್ಲಿ ಏನು ವಿಶೇಷತೆ ಇದೆ ಅಂದ್ರೆ ಮೊದಲನೆಯ ಪಾದದಲ್ಲಿ ಅಗಜಾನನ ಗಜಾನನ ಅಂತ ಇದೆ.
ಒಂದು ಕಡೆ ಅಗಜಾನನ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಗಜಾನನ. ಅಗಜಾನನ ಗಜಾನನ ಅಂತ ಎರಡು ಕಡೆಯಲ್ಲೂ ಕೂಡ ಗಜಾನನ ಇದೆ. ಆದ್ರೆ ಮೊದಲನೇ ಅಗಜಾನನದ ಅರ್ಥ ಏನು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇನ್ನು ಎರಡನೇ ಪಾದದಲ್ಲಿ ಅನೇಕದಂ ಏಕದಂತಂ, ಅನೇಕದಂತಂ ಏಕದಂತಂ ಅಂತ, ಅಲ್ಲಿ ಅನೇಕ ದಂತಂ ಅಂತ ನಾವು ಯಾವಾಗಲೂ ಉಚ್ಚಾರಣೆ ಮಾಡ್ತೀವಿ, ಆದ್ರೆ ಅದನ್ನ ಬಿಡಿಸಿ ಉಚ್ಚಾರಣೆ ಮಾಡಬೇಕು. ಅನೇಕದಂ ತಂ ಅಂತ ಅದು ಬಿಡಿಸಿ ಹೇಳೋದು. ಅದನ್ನ ನಾವು ಸೇರಿಸಿ ಜೊತೆಗೆ ಹೇಳಿ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ ಅಂತ ಆಗಿದೆ. ಈಗ ವಾಸ್ತವವಾಗಿ ಅದಿರುವಂಥದ್ದು ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಆದ್ರಿಂದ ಸಂಸ್ಕೃತದಲ್ಲಿ ಒಂದು ಅಕಾರದ ವ್ಯತ್ಯಾಸ ಆದ್ರೆ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದಕ್ಕೆ ಈ ಒಂದು ವರ್ಣದ ವ್ಯತ್ಯಾಸ ಆದ್ರೂ ಕೂಡ ಯಾವೆಲ್ಲ ಎಷ್ಟು ಅರ್ಥದಲ್ಲಿ ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಶ್ಲೋಕ ಉದಾಹರಣೆ. ಹಾಗೂ ಎಷ್ಟೊಂದು ಗಂಭೀರವಾದಂತಹ ಅರ್ಥ ಇದೆ ಒಂದೊಂದು ವಿಷಯಕ್ಕೂ ಅನ್ನೋದಕ್ಕೆ ಈ ಶ್ಲೋಕವೇ ಒಂದು ಉದಾಹರಣೆ. ಇನ್ನು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ಶ್ಲೋಕ. ಇದರಲ್ಲಿ ವಿಶೇಷವಾಗಿ ಏನು ಇಲ್ಲ ಹೇಳೋಕೆ. ಇನ್ನು ಸಂಸ್ಕೃತ ವಾಂಗ್ಮಯ ಪರಿಚಯದಲ್ಲಿ ಒಟ್ಟು ಉಪನಿಷತ್ತುಗಳ ವಿಷಯ ಇದೆ. ಉಪನಿಷತ್ತುಗಳು ಒಟ್ಟು 108 ಉಪನಿಷತ್ತುಗಳು ಇದೆ. ಅಂದ್ರೆ ಇವತ್ತಿಗೆ ಸಿಗುವಂತಹ ಉಪನಿಷತ್ತುಗಳು 108 ಉಪನಿಷತ್ತುಗಳಿದೆ. ಈ 108 ಉಪನಿಷತ್ತುಗಳಲ್ಲಿ ಮುಖ್ಯವಾದ 10 ಉಪನಿಷತ್ತುಗಳಿದೆ. ಈಶಾ ಕೇನ ಕಠ ಪ್ರಶ್ನ ಒಂದು ಶ್ಲೋಕ ಇದೆ ನೋಡಿ ಕೆಳಗಡೆ. ಈಶ ಕೇನ ಕಠ ಪ್ರಶ್ನ ಮುಂದ ಮಾಂಡುಕ್ಯ ಕಿತ್ತಿರಿ ಐತರೇಯಂಚ ಚಾಂದೋಗ್ಯಂ ಬೃಹದಾರಣ್ಯಕಂ ತಥಾ ಅಂತ ಇದೊಂದು ಶ್ಲೋಕ. ಅಂದ್ರೆ ಈ 10 ಉಪನಿಷತ್ತುಗಳನ್ನ ಒಂದೇ ಶ್ಲೋಕದಲ್ಲಿ ಜೋಡಿಸಿರುವಂಥದ್ದು. ಈ 10 ಉಪನಿಷತ್ತುಗಳು ಯಾಕೆ ಪ್ರಸಿದ್ಧ ಅಂದ್ರೆ ಈ 10 ಉಪನಿಷತ್ತುಗಳ ಮೇಲೆ ಶಂಕರಾಚಾರ್ಯರು ತಮ್ಮ ಭಾಷ್ಯವನ್ನ ಬರೆದಿರೋದ್ರಿಂದ ಇದು ಈ 10 ಉಪನಿಷತ್ತುಗಳು ಪ್ರಸಿದ್ಧವಾಗಿದೆ. ಇಲ್ಲಿ ಉಪನಿಷತ್ ಅಂದ್ರೆ ನಮ್ಗೆ ಗೊತ್ತು, ಉಪನಿಷತ್ಗಳ ವಾಕ್ಯಗಳು ಕೂಡ ನಮ್ಗೆ ಗೊತ್ತಿದೆ. ಈ ಎಲ್ಲಾ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಅಥವಾ ಧ್ಯೇಯ ವಾಕ್ಯಗಳು ಅಂತ ಏನ್ ಹೇಳ್ತೀವಿ ಎಲ್ಲವೂ ಕೂಡ ಉಪನಿಷತ್ ವಾಕ್ಯಗಳೇ ಇರುವಂತದ್ದು. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಅನ್ನುವಂಥದ್ದು ಮಾಂಡುಕ್ಯೋಪನಿಷತ್ತಿನಲ್ಲಿ ಇರುವಂತಹ ಒಂದು ವಾಕ್ಯ, ಸತ್ಯಮೇವ ಜಯತೆ. ಹೀಗೆ ಹಲವಾರು ವಾಕ್ಯಗಳಿದೆ, ಎಲ್ಲವೂ ಕೂಡ ಉಪನಿಷತ್ಗಳಿಂದ ಸ್ವೀಕರಣೆ ಮಾಡಿರುವಂಥದ್ದು. ಇನ್ನು ದರ್ಶನಗಳು ಅಂತ ಇದೆ. ದರ್ಶನಗಳಲ್ಲಿ ದರ್ಶನ ಅಂದ್ರೆ ಏನು, ದರ್ಶನಗಳು ಎಷ್ಟು ಅಂತ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ದರ್ಶನಗಳು ಅಂದ್ರೆ ದರ್ಶನ ಅಂದ್ರೆ ಏನು ಅಂದ್ರೆ ದರ್ಶನ ಅಂದ್ರೆ ಒಂದು ರೀತಿಯಲ್ಲಿ ಅದು ಜ್ಞಾನ ಅಂತ ಅರ್ಥ. ಪ್ರತ್ಯಕ್ಷವಾಗಿ ಕಾಣುವಂಥದ್ದು ಯಾವುದು? ದರ್ಶನ ಅಂದ್ರೆ ಗೋಚರಿಸುವಂಥದ್ದು ಅಂತ ಅರ್ಥ. ಗೋಚರಿಸುವಂಥದ್ದು ಅಂದ್ರೆ ಅದು ಒಂದು ಜ್ಞಾನ ಅಂತಾನೆ ನಾವು ಹೇಳ್ಬೋದು. ಇದರಲ್ಲಿ ಭಾರತೀಯ ದರ್ಶನ, ಇವತ್ತು ಭಾರತೀಯ ದರ್ಶನ, ಪಾಶ್ಚಾತ್ಯ ಫಿಲಾಸಫಿ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಇಂಡಿಯನ್ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿ ಅಂತ ಇದೆ. ಸೊ ಭಾರತೀಯ ದರ್ಶನದಲ್ಲಿ ಈ ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರೆಟಿಸ್ ಇವರೆಲ್ಲ ಕೂಡ ಪಾಶ್ಚಾತ್ಯ ಫಿಲಾಸಫರ್ಸ್ ಅಂತ ಹೇಳ್ತೀವಿ. ಹಾಗೆ ಭಾರತೀಯ ದರ್ಶನದಲ್ಲಿ 2 ಬಗೆ ಇದೆ. ಒಂದು ಆಸ್ತಿಕ ದರ್ಶನ, ಇನ್ನೊಂದು ನಾಸ್ತಿಕ ದರ್ಶನ. ಆಸ್ತಿಕರು ಯಾರು ಅಂದ್ರೆ ವೇದ ಅಸ್ತಿ, ವೇದ ಇದೆ ಅಥವಾ ವೇದದ ಬಗ್ಗೆ ನಂಬಿಕೆ ಉಳ್ಳವರು ಯಾರೋ ಅವರು ಆಸ್ತಿಕರು ಅಂತ ಕರೀತಾರೆ. ನಾಸ್ತಿಕರು ಅಂದ್ರೆ ವೇದದಲ್ಲಿ ನಂಬಿಕೆ ಇಲ್ಲದೆ ಇರುವಂತಹವರು ನಾಸ್ತಿಕರು. ವೇದ ನಿಂದಕರು ಅಂತ ಏನ್ ಹೇಳ್ತೀವಿ ಅವರು ನಾಸ್ತಿಕರು ಅಂತ ಕರೀತಾರೆ. ಹೀಗೆ ಆಸ್ತಿಕ ದರ್ಶನ ಹಾಗೂ ನಾಸ್ತಿಕ ದರ್ಶನ ಅಂತ 2 ರೀತಿಯಾದಂತಹ ದರ್ಶನ ಇದೆ. ಇನ್ನು ಆಸ್ತಿಕ ದರ್ಶನದಲ್ಲಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ, ಉತ್ತರ ಮೀಮಾಂಸ ಅಂತ ಈ 6 ಬಗೆಯ ವಿಭಾಗಗಳಿದೆ. ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ. ಸಾಂಖ್ಯಶಾಸ್ತ್ರ ಅಂತ ಇದೆ. ಸಂಖ್ಯಾಶಾಸ್ತ್ರ ಅಲ್ಲ, ಸಾಂಖ್ಯಶಾಸ್ತ್ರ ಅಂತ ಒಂದು ಬೇರೆ ಶಾಸ್ತ್ರ ಇದೆ. ಕಪಿಲ ಅಂತ ಈ ಸಾಂಖ್ಯಶಾಸ್ತ್ರದ ಪ್ರಣೇತ ಕಪಿಲ ಮಹರ್ಷಿ. ಇನ್ನು ಯೋಗಶಾಸ್ತ್ರ ನಮ್ಗೆಲ್ಲರಿಗೂ ಗೊತ್ತು. ಯೋಗಶಾಸ್ತ್ರದ ಪ್ರಣೇತ ಪತಂಜಲಿ.
ಇನ್ನು ನ್ಯಾಯ ನ್ಯಾಯ ವೈಶೇಷಿಕ ಅಂತ ಇದೆ. ನ್ಯಾಯ ಹಾಗೂ ವೈಶೇಷಿಕದ ಪ್ರಣೇತ ಕಣಾದ ಮಹರ್ಷಿ. ಈ ಆಟಮ್ ಸಿದ್ಧಾಂತ ಅಂತೆಲ್ಲ ನಾವೇನ್ ಹೇಳ್ತೀವಿ, ನಾವು ತುಂಬಾ ಕಡೆ ಓದಿರ್ಬೋದು ಕಣಾದನ ಅಣು ಸಿದ್ಧಾಂತ ಅಂತ. ಇದೆಲ್ಲವೂ ಕೂಡ ಬರುವಂತದ್ದು ಈ ವೈಶೇಷಿಕ ಸೂತ್ರಗಳಲ್ಲಿ ಅಥವಾ ವೈಶೇಷಿಕ ಗ್ರಂಥಗಳಲ್ಲಿ. ಇನ್ನು ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ. ಪೂರ್ವ ಮೀಮಾಂಸಾ ಅಂದ್ರೆ ಅದು ಜೈಮಿನಿ ಮಹರ್ಷಿಗಳಿಂದ ಆರಂಭವಾಗಿ ಪೂರ್ವ ಮೀಮಾಂಸಾ ಅಂತ ಕರೀತಾರೆ. ಇನ್ನು ಉತ್ತರ ಮೀಮಾಂಸಾ ಅಂದ್ರೆ ಅದು ವೇದಾಂತ ಶಾಸ್ತ್ರ. ಹೀಗೆ ಇದಿಷ್ಟು ಆಸ್ತಿಕ ದರ್ಶನಗಳು. ಇನ್ನು ನಾಸ್ತಿಕ ದರ್ಶನಗಳಲ್ಲೂ ಮತ್ತೆ ನಾಸ್ತಿಕ ದರ್ಶನಗಳಲ್ಲಿ ಒಟ್ಟು 3 ಬಗೆ ಇದೆ. ಚಾರ್ವಾಕ, ಜೈನ, ಬೌದ್ಧ ಅಂತ. ಚಾರ್ವಾಕರು, ಈ ಚಾರ್ವಾಕರ ಒಂದು ವಾಕ್ಯ ಎಲ್ರಿಗೂ ಕೂಡ ಗೊತ್ತಿದೆ. ಯಾರಾದ್ರೂ ಗೊತ್ತಿರದವ್ರು ಹೇಳ್ಬೋದು. ಗೊತ್ತಿದೆ ಯಾರಿಗಾದ್ರೂ ಚಾರ್ವಾಕರ ವಾಕ್ಯ? ಎಲ್ರು ಇದ್ದೀರಾ ಇಲ್ವಾ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಹಾ ಸರಿ. ಒಂದು ವಾಕ್ಯವನ್ನ ನೀವು ಕೇಳಿರ್ಬೋದು ಸಂಸ್ಕೃತದಲ್ಲಿ. ಯಾವಜ್ಜೀವೇತ್ ಸುಖಂ ಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್ ಅಂತ. ಋಣಂ ಕೃತ್ವ ಘೃತಂ ಪಿಬೇತ್ ಅನ್ನೋದು ಹೆಚ್ಚು ಕಡಿಮೆ ಎಲ್ರಿಗೂ ಗೊತ್ತಿದೆ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ ಏನು ಕನ್ನಡದ ಅನುವಾದ, ಅದು ಗೊತ್ತಿಲ್ವಾ ಇದು? ಕನ್ನಡದಲ್ಲಿ ಗೊತ್ತಿದೆ. ಕನ್ನಡದಲ್ಲಿದೆ. ಅದನ್ನೇ ಇದು ಚಾರ್ವಾಕರ ಸಿದ್ಧಾಂತ, ಋಣಂ ಕೃತ್ವ ಘೃತಂ ಪಿಬೇತ್ ಅಂತ. ಇವರು ದೇವರಲ್ಲಿ ಅಥವಾ ವೇದಗಳಲ್ಲಿ ನಂಬಿಕೆ ಇಲ್ಲದೆ ಇರುವಂತಹವರು. ಇವರದ್ದೇ ಆದಂತಹ ಗ್ರಂಥಗಳು ಇವತ್ತಿಗೆ ಚಾರ್ವಾಕರ ಗ್ರಂಥಗಳು ಸಿಗೋದಿಲ್ಲ. ತುಂಬಾ ಕಡಿಮೆ ಅನ್ನೋದಕ್ಕಿಂತ ಸಿಗೋದೇ ಇಲ್ಲ ಚಾರ್ವಾಕರ ಗ್ರಂಥಗಳು. ಚಾರ್ವಾಕರ ಪ್ರಸಿದ್ಧ ಉಕ್ತಿಯನ್ನು ಏನು ಅಂದ್ರೆ, ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಈ ಶರೀರ ಏನಿದೆಯಲ್ಲ, ಇದು ಭಸ್ಮವಾಗುವಂತಹ ಶರೀರ. ಇದರ ಪುನರಾಗಮನ ಇಲ್ಲ, ಇದಕ್ಕೆ ಪುನಃ ಜನ್ಮಾಂತರಗಳು ಏನೂ ಇಲ್ಲ. ಆದ್ರಿಂದ ನಾವು ಏನೇ ಮಾಡಿದ್ರು ಕೂಡ ಈ ಒಂದು ಜನ್ಮದಲ್ಲಿ ಮಾಡಬೇಕು, ಸಂತೋಷವಾಗಿರ್ಬೇಕು, ಋಣವನ್ನಾದ್ರೂ ಮಾಡಿ ತುಪ್ಪವನ್ನ ತಿನ್ಬೇಕು, ಅಂದ್ರೆ ಖುಷಿಯಾಗಿರ್ಬೇಕು ಅನ್ನೋದು ಚಾರ್ವಾಕರ ಒಂದು ಸಿದ್ಧಾಂತ. ಸೊ ಈ ಚಾರ್ವಾಕರ ಸಿದ್ಧಾಂತ ಇದೊಂದು ನಾಸ್ತಿಕ ದರ್ಶನದಲ್ಲಿ ಬರುವಂತದ್ದು. ಇನ್ನು ಜೈನ ದರ್ಶನ, ಇದು ಕೂಡ ನಾಸ್ತಿಕ ದರ್ಶನ. ಇನ್ನು ಮಹಾವೀರ ಇದರಿಂದ ಶುರುವಾದಂತಹ ಜೈನ ದರ್ಶನ. ಇನ್ನು ಬೌದ್ಧ ದರ್ಶನ, ಗೌತಮ ಬುದ್ಧರಿಂದ ಶುರುವಾದಂತಹ ಬೌದ್ಧ ದರ್ಶನ, ಇದು ಕೂಡ ನಾಸ್ತಿಕ ದರ್ಶನ. ಈ ಬೌದ್ಧರಲ್ಲೂ ಕೂಡ 4 ಬಗೆ ಇದೆ. ಮಾಧ್ಯಮಿಕ, ವೈಭಾಷಿಕ, ಸೌತ್ರಾಂತಿಕ ಮತ್ತು ಯೋಗಾಚಾರ ಅಂತ 4 ವಿಧ ಇದೆ. ಹೀಗೆ ಇದಿಷ್ಟು ಭಾರತೀಯ ದರ್ಶನ ಸಾರ. ಅಂದ್ರೆ ಭಾರತೀಯ ದರ್ಶನಗಳಲ್ಲಿ ಅದರ ವಿಭಾಗ ಆಸ್ತಿಕ, ನಾಸ್ತಿಕ ಹಾಗೂ ಅದರಲ್ಲಿ ಇರುವಂತಹ ಭೇದಗಳು ಎಷ್ಟು ಅಂತ ನಾನಿಲ್ಲಿ ನಿಮ್ಗೆ ಹೇಳಿದ್ದೀನಿ. ಕೂಡ ಇದೆ. ಈ ವಾಗ್ನೇಯಕಾರ ಪರಿಚಯ ಮತ್ತೆ ಇದಿದೆಯಲ್ಲ ದರ್ಶನಾನಿ ಅಂತ, ಅದೆಲ್ಲಾನು ಎಕ್ಸಾಮ್ಗೆ ಬರುತ್ತಾ? ಹೌದು, ಅದು ಬರುತ್ತೆ. ಈಗ ಉದಾಹರಣೆಗೆ ದರ್ಶನಗಳು ಅಂತ ಇದೆ, ದರ್ಶನಗಳ ವಿಚಾರವಾಗಿ ಬರೆಯಿರಿ ಅಂತ ಬರುತ್ತೆ. ಆತರ ಸಂಸ್ಕೃತದಲ್ಲಿ ಬರೆಯಬೇಕು ಅಂತ ಇಲ್ಲ, ಕನ್ನಡದಲ್ಲಿ ಬರೆದ್ರೆ ಆಯ್ತು. ಅಥವಾ ಬೇರೆ ನೀವು ಯಾವ ಲ್ಯಾಂಗ್ವೇಜ್ ಅನ್ನು ಆಪ್ಟ್ ಮಾಡಿದ್ರೆ ಆ ಲ್ಯಾಂಗ್ವೇಜ್ ಅಲ್ಲಿ ಬರೆದ್ರೆ ಆಯ್ತು. ಇನ್ನು ಕಥೆ ಇದೆ, ಚತುರಃ ಕಾಕಃ ಅಂತ. ಅದನ್ನ ನೀವು ಓದಿ ಅರ್ಥ ಮಾಡ್ಕೊಳ್ಬಹುದು, ಯಾಕೆಂದ್ರೆ ಕನ್ನಡದ ಅನುವಾದ ಕೂಡ ಇದೆ. ಇನ್ನು ಸಂಸ್ಕೃತ ವ್ಯವಹಾರ ಪೇಜ್ ನಂಬರ್ 35 ಅಲ್ಲಿ ಇದೆ. ಅದು ಕೂಡ ನೀವು ಓದಿ ಅರ್ಥ ಮಾಡ್ಕೊಳ್ಬಹುದು. ಇದಿಷ್ಟು ದ್ವಿತೀಯ ಪಾಠ. ಇಲ್ಲಿಗೆ 2ನೇ ಪಾಠ ಮುಗೀತು ಪ್ರವೇಶದ್ದು. ಇನ್ನು ಮುಂದಿನ ಅವಧಿಯಲ್ಲಿ ನಾವು 3ನೇ ಪಾಠವನ್ನು ನೋಡೋಣ. ಅದಕ್ಕೂ ಮೊದಲು ನೀವು ಇವತ್ತು ಏನೆಲ್ಲ ನಾವು ತಿಳ್ಕೊಂಡಿದ್ದೀವಿ ವಿಷಯವನ್ನ, ಅದನ್ನು ನೀವು ಇನ್ನೊಮ್ಮೆ ಅಭ್ಯಾಸ ಮಾಡಬೇಕು. ನಂತರ ನಾವು ಮುಂದಿನ ಅವಧಿಯಲ್ಲಿ ಮುಂದಿನ ವಿಷಯವನ್ನು ನೋಡೋಣ. ಇನ್ನು ಮುಂದಿನ ಭಾನುವಾರ ತರಗತಿ ಇರುತ್ತೆ. ಸೊ ಯಾರಿಗಾದ್ರೂ ಏನಾದ್ರೂ ಇಷ್ಟು ವಿಷಯಗಳಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಬಹುದು.
ಇವತ್ತಿನ ಅವಧಿ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ. ಥ್ಯಾಂಕ್ ಯು. ನಿಮಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು. ನಿಮಗೂ ಶುಭಾಶಯಗಳು ಎಲ್ರಿಗೂ.